ಆಶಾ ಸಂಗಮ ಮುಕ್ತ ಖಾಸ ಸಂಭ್ರಮ ತುಳುವ ನಾಡ ಒಮ್ಮೆ ತಿರುಗಿ ನೋಡ ಮತ್ಸ್ಯರಾಶಿ ಚೆಲ್ಲಿದೆ ಯಕ್ಷ ಕಾಶಿ ಇಲ್ಲಿದೆ ಚೆಲುವ ನಾಡ ಒಮ್ಮೆ ತಿರುಗಿ ನೋಡ ನೀ ನೋಡ ತುಳುನಾಡು ನಮ್ಮ ತುಳುನಾಡು ತುಳುನಾಡು ನಮ್ಮ ಚೆಲುವ ನಾಡು. ಹಸಿರ ಸೆರೆಗೂ ಹಾಸಿ ಕರೆಯುವ ಉಸಿರ ಮೆರಗು ಸೂಸಿ ಪೊರೆಯುವ ಸಾಲು ಬೆಟ್ಟದ ತುದಿಗಳು ನಲಿದಾಡಿ ಹರಿಯುವ ನದಿಗಳು ನಿತ್ಯ ಪೂಜೆಯ ಸತ್ಯಾಲಯ ಸರ್ವಧರ್ಮದ ಮಂದಿರ ಜಾತಿ ಭೇದದ ಹೊಲಿಗೆ ಕಾಣದ ತುಳುವ ನಾಡೆ ಸುಂದರ. ತುಳುನಾಡು ನಮ್ಮ ತುಳುನಾಡು ತುಳುನಾಡು ನಮ್ಮ ಚೆಲುವ ನಾಡು. ನಾಗಬನವಿದೆ ದೇವಗುಣವಿದೆ ಶಕ್ತಿ ತುಂಬಿದೆ ಈ ಮಣ್ಣಿಗೆ ದೇವ ಜಳಕವು ಭಾವ ಪುಳಕವು ಮುಕ್ತಿ ನಂಬಿದ ಈ ಕಣ್ಣಿಗೆ ನಾನಾ ಪಂಥದ ನಾನಾ ಗ್ರಂಥದ ಮಾನವೀಯತೆಯ ಪುಟಗಳು ತುಳುವ ಮಣ್ಣಲ್ಲಿ ಜನರ ಮನದಲ್ಲಿ ಸೋದರತೆಯ ತಟಗಳು. ತುಳುನಾಡು ನಮ್ಮ ತುಳುನಾಡು ತುಳುನಾಡು ನಮ್ಮ ಚೆಲುವ ನಾಡು. ನಿಲ್ಲಿ ಮಕ್ಕಳೇ, ಸ್ವಲ್ಪ ಮಾತಾಡ್ಲಿಕ್ಕುಂಟು. ಒಂದು ಜಾಗ ಪಾಲ್ ಮಾಡಿಬಿಡುವ ಅಂತ ತುಂಬಾ ದಿವಸದಿಂದ ಯೋಚಿಸ್ತಿದ್ದೆ. ಅದನ್ನೊಂದು ಇವತ್ತೊಂದು ಇತ್ಯರ್ಥ ಮಾಡಿಬಿಡುವ. ನಾರಾಯಣ, ಕಟ್ಟೆ ಎದುರಿರುವ 4 ಎಕರೆ ಜಾಗ ಉಂಟಲ್ಲ, ಅದು ನಿನಗೆ ಅಂಗಡಿ ಸಹ ಉಂಟಲ್ಲ, ಮತ್ತೆ ಮನೆ ಒಂದು ನೀನೇ ಕಟ್ಟಿಸ್ಕೊ. ಶಂಕರ ಹೇಗೂ ಶಾಲೆಗೆ ಹೋಗಲಿಲ್ಲ ಪಾಪ, ಕೃಷಿಯನ್ನೇ ನಂಬಿರುವವ.
ಮತ್ತೆ ಮನೆಗೆ 4 ಜನ ನೆಂಟ್ರಿಸ್ಟ್ರು ಬಂದರೆ ಸುಧಾರಿಸ್ಕೊಂಡು ಹೋಗ್ಲಿಕ್ಕೆ ಯಾರಾದರೂ ಒಬ್ರು ಬೇಕಲ್ಲ. ಅದಕ್ಕೆ ಆ ಮನೆಯು ಆ ಕೃಷಿಯಾಗುವ 4 ಎಕರೆ ಜಾಗವು ಅವನಿಗಿರಲಿ. ಮತ್ತೆ ಈ ಕಟ್ಟೆಯ ವಿಚಾರ, ಅವನಿಗೇಗೂ ಒಂದು ಹೆಣ್ಣು ಮಗಳಿದ್ದಾಳಲ್ವಾ. ಈ ಕಟ್ಟೆಯ ಸೇವೆ ನಮ್ಮ ವಂಶ ಇರುವವರೆಗೆ ಚಂದದಲ್ಲಿ ಹೋಗ್ಬೇಕು. ಹಾಗೆ ಕಟ್ಟೆಯ ಪಾಲು ಶಂಕರನಿಗಿರಲಿ. ಅಪ್ಪ ಅಪ್ಪ ಹೊತ್ತಾಯ್ತು, ಹರಡಿಗೆ ಹೋಗುವ. ಏ ಮಾಧವ ಬರೋದಿಲ್ಲನಾ? ಅಪ್ಪ ನಾನು ಹೋಗ್ಲಾ? ಏ ಹರ್ಷನ್, ಇಲ್ಲ ನಾನು ಬಂದೆ. ಅಮ್ಮ ಬರ್ತೆ. ಒಮ್ಮೆ ದೇವರಿಗೆ ಕೈ ಮುಗಿದ್ದು ಹೋಗು. ಹಾಂ ಆಯಿತು, ಇವಂದು ಮುಗೀತು ಅಷ್ಟೇ. ಬ್ಯಾಗ್ ತಗೊಂಡ್ಯಾ? ಇವಂಗೆ ಸರಿಯಾಯಿತು ಬತ್ತಿಲೆ, ಕೈ ಮುಗಿಗೆ ಆಗ್ತಿಲ್ಲ. ಹೇ ಮೊಬೈಲ್ ಹಿಡ್ಕಂಡ್ಯಾ? ಮತ್ತೆ ಅರ್ಧ ದಾರಿಯಿಂದ ವಾಪಸ್ ಬರಲೆ. ನಮಸ್ತೆ. ನಮಸ್ಕಾರ. ಹಾಂ ಹೋಗುವ. ಬಾರ. ಅಮ್ಮಂದೆಂತಂತೆ? ಕಿರಿಕಿರಿ ಅಮ್ಮಂದು ಯಾವಾಗಲೂ ಇದ್ದದ್ದೇ. ಹರಿಶಣ್ಣ, ರಾಧಣ್ಣನ ಕಾರು ಎಲ್ಲಿಗೆ ಬೆಳಿಗ್ಗೆ ಬೆಳಿಗ್ಗೆ? ಅದು ಗ್ಯಾರೇಜಲ್ಲಿತ್ತ, ಅಲ್ಲಿಂದ ತಂದು ಮನೆ ಕೊಡ್ಲಿಕ್ಕೆ ಹೋಗುದು ಈಗ. ಹರಿಶಣ್ಣ, ರಾಧಣ್ಣ ಈ ಗುಡ್ಡೆಯಲ್ಲೂ ತೆಂಗಿನ ಸಸಿ ನಟ್ಟಿದ್ ನೋಡಿ. 7 ಬೋರ್ ಹಾಕಿಸಿದ್ದಾರೆ, ನೀರಿಲ್ಲ. ಅವ್ರು ಏನಾದರೂ ಮಾಡ್ತಾರೆ ಬಿಡಿ. ಈಗಳ ಆ ಹುಚ್ಚನ ನೋಡ. ಏ ಚಪ್ಪಲಿ ಯಾಕ ಕೈಯಲ್ಲಿ ಹಿಡ್ಕೊಂಡದ್ದು? ಕಾಲಿಗಾಕ ನಡಿಲಿಕ್ಕೆ ಅನುಕೂಲ ಆಗತ್ತೆ. ಗುರಿ ತಲುಪುವುದು ನಾವು ಹಾಕಿರುವ ಪಾದರಕ್ಷೆಗಳಿಂದಲ್ಲ, ನಾವಿಡುವ ದೃಢವಾದ ಹೆಜ್ಜೆಗಳಿಂದ. ಏನಾದರೂ ಅರ್ಥ ಆಯ್ತಾ ನಿಮಗೆ? ಹುಚ್ಚ ಮಾರ ಸಾವು. ಹರಿಶಣ್ಣ, ಬಸ್ ಸ್ಟ್ಯಾಂಡ್ ಬಂತು, ನಾನು ಇಳಿತೇನೆ. ಸರಿ. ಸರಿ, ಮತ್ತೆ ಸಿಗುವ. ಸರಿ ಅಚ್ಚಂಕಲ್, ಬಾಯ್. ಬಾಯ್. ನಮಸ್ಕಾರ. ನಮಸ್ತೆ ನಮಸ್ತೆ. ಅಪ್ಪು ಸಾರಿಗೆ ಅಪ್ಪು ಸಾರೇ ಸಾಟಿ. ಈಗಳ ಚಾಕೆ ಎಂತದ? ದೋಸೆ. ಬೇಕೊಡ. ಮತ್ತೆ ನನಗೆ ರಾಧಾಣ್ಣನಿಗೆ ಗಾಡಿ ಕೊಡ್ಲಿಕ್ಕುಂಟು. ಅಮ್ಮಿಗೆ ಬಸ್ ಸಿಕ್ತಾ? ಅವಳು ಹೊರಡುವಾಗಲೇ ಲೇಟ್ ಆಗಿತ್ತು. ಅವಳ ಅಲ್ಲಿ ಇದ್ಲ ಏನ? ಮಕ್ಕಳೆಲ್ಲ ಸುಮಾರು ಇದ್ರಾ? ನಾನು ನೋಡಲಿಲ್ಲ ಸರಿಯಾಗಿ. ನೀವು ಸಹ ಒಂದು ಹೆಣ್ಣು ಮಕ್ಕಳ ತಂದೆಯ, ಸ್ವಲ್ಪ ಸಹ ಜವಾಬ್ದಾರಿ ಬೇಡ ನಿಮಗೆ? ನಿಂದು ಸುರ ಆಯ್ತಾ ಬೆಳಿಗ್ಗೆ ಬೆಳಿಗ್ಗೆ ಕಿರಿಕಿರಿ? ಇಲ್ಲಿ ನಂದೇ 1000 ತಲೆಯಲ್ಲುಂಟು, ಇವಳದು ಬೇರೆ. ನಿಮ್ದೆಂತ ತಲೆಯಲ್ಲಿರೋದು? ಕೂದ್ಲಾ? ನೀವು ಕಡಿದು ರಾಶಿ ಹಾಕಿದ್ದು ನೋಡಿದ್ದೇನೆ. ಕೆಲಸವೂ ಇಲ್ಲ, ಪುರ್ಸೊತ್ತು ಇಲ್ಲ.
ಯಪ್ಪ ಇದೆಂತದ್ದು ಇಷ್ಟು ಬಿಸಿ? ಬಿಸಿ ಇರ್ಲಿಕ್ಕೆ ಅದು ಚಾ. ಫ್ರಿಜ್ಜಿಂದ ಮಜ್ಜಿಗೆ ಕೊಟ್ಟದಲ್ಲ, ಒಲೆಯಲ್ಲಿ ಕಾಯಿಸಿ ಕೊಟ್ಟದು. ಏನ್ ಕೊಟ್ಟು ಸರಿ ಆಗುದಿಲ್ಲ. ಮಹಾರಾಜರ ಸಂತಾನ ಇವರದು. ಪುಟ್ಟಿಗೆ ಜ್ವರ ಬರ್ತುಂಟು, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನೀನೇ ಹೋಗ, ನಂಗೆ ತುಂಬಾ ಕೆಲಸ ಉಂಟು ಹೊರಗಡೆ. ಕಟ್ಟಿಕೊಂಡ ಕರ್ಮಕ್ಕೆ ಎಷ್ಟು ಅಂತ ಸಹಿಸೋದು. ತೋಟಕ್ಕೆ ಹೋಗದೆ 4 ದಿವಸ ಆಯ್ತು. ಖಾಲಿ ಬೋರಿ ಬಸವನಾಗಿ ತಿರುಗುದೇ ಆಯ್ತು ಇವರಿಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೇನೆ. ಇವತ್ತು ನಾನು ಲೈವಿಗೆ ಬಂದ ವಿಷಯ ಅಂತ ಗೊತ್ತುಂಟಾ? ನೀವು ಯಾವತ್ತು ಕೇಳ್ತಾ ಇದ್ರಲ್ಲ ನನ್ನ ಮನೆ ನೋಡ್ಬೇಕಂತ. ಸೊ ನಾನಿವತ್ತು ನಿಮಗೆ ನನ್ನ ಮನೆ ತೋರಿಸ್ತೇನೆ. ಫ್ರೆಂಡ್ಸ್, ನೀವೆಲ್ಲರೂ ಟೋಲ್ ಗೇಟ್ ನೋಡಿದಿರಲ್ಲ, ಹಾಗೇನೆ ರೈಲ್ವೆ ಗೇಟ್. ಆದರೆ ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿ ಒಂದು ಗೇಟ್ ತೋರಿಸ್ತೇನೆ ನೋಡಿ. ಇದುವೇ ನಮ್ಮ ಮನೆಯ ಗೇಟ್. ಎಷ್ಟು ದೊಡ್ಡದಿದೆ ಅಲ್ಲ. ಆಮೇಲೆ ಅಲ್ಲಿ ಹಿಂದೆ ಕಾಣ್ತಾ ಇದೆ ಅಲ್ಲ, ಅದೇ ನಮ್ಮ ಮನೆ. ನಿಮ್ಗೆ ನನ್ನ ಮನೆ ಇಷ್ಟ ಆದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಆಯ್ತಾ? ಒಮ್ಮೆ ಸರಿ ಕಿವಿ ಕೊಟ್ಟು ಕೇಳಿ ಅಂತೆ. ನಿಮ್ಗೊಂದು ಗಂಟೆ ಶಬ್ದ ಕೇಳ್ತಾ ಉಂಟಲ್ಲ, ಅದು ದೇವಸ್ಥಾನದ ಗಂಟೆ ಶಬ್ದ ಆಯ್ತಾ. ನಮ್ಮ ಮನೆಯ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಎಲ್ಲ ಆಗ್ತದೆ. ನಾವು ಆವಾಗ ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಗೊತ್ತುಂಟಾ? ಎಂತ ಗೊತ್ತುಂಟಾ, ಅಲ್ಲಿ ಒಂದು ಕಾರ್ ಬರ್ತಾ ಉಂಟಲ್ಲ, ಅದು ನಮ್ಮ ಮನೆಯ ಕಾರ್ ಆಯ್ತಾ. ಅದಕ್ಕೆ 4 ಚಕ್ರ ಉಂಟು. ಅಲ್ಲ, ಎಲ್ಲರ ಮನೆಯ ಕಾರಿಗೆ ಸಹ 4 ಚಕ್ರ ಇರುದು. ನಾನು ಸುಮ್ಮನೆ ತಮಾಷೆ ಮಾಡಿದೆ ಆಯ್ತಾ. ನೀವಳು ಓವರ್ ಮಾಡ್ತಾ ಇದ್ದಾಳಂತ ಅನ್ಕೊಳ್ಳೋದು ಬೇಡ ಅಲ್ಲ. ಆಮೇಲೆ ಇವರು ನಮ್ಮ ಹರೀಶಣ್ಣ ಅಂತ. ಹರೀಶಣ್ಣ ಒಮ್ಮೆ ಹಾಯ್ ಮಾಡಿ ಅಂತೆ. ಅವ್ರು ಹಾಗೇನಾಯ್ತಾ, ಅವ್ರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಮತ್ತೆಂತ ಗೊತ್ತುಂಟಾ, ಇವರು ನಮ್ಮ ಡ್ರೈವರ್ ಅಲ್ಲ, ಇವರು ನಮ್ಮ ಡ್ರೈವರ್ನ ಬದಲಿಗೆ ಬಂದದ್ದು. ಒಂತ್ಲೆ ದೆಪ್ಪೆ. ಹರ್ಷ ಹೇಗಿದೆ? ಚೆನ್ನಾಗಿದ್ದೇನೆ. ಅಣ್ಣ ದುಬೈಯಿಂದ ಯಾವಾಗ ಬಂದದ್ದು? ನಿನ್ನೆ. ರಮೇಶ ಇಲ್ಲದ ಕೋಲೆಪ ಎಲ್ಲ ನೀ ಪತ್ತೊಂಜೆಕ್ ಪಂತಿನತೆ ಬಲೆ ನಾನು ನೆನ್ಪುಡು. ನಿನ್ನ ಕೋಲ್ ಕೊಂಚ ಬತ್ತಿಜಿಡ ಅವ ಮಾರ. ಎಲ್ಲಿದ್ಯಾ? ಇಗೋಳ ಪೇಟೆಗೆ ಹೋಗಿ ಬರ್ತೀನಿ ಆಯ್ತಾ? ನಾನು ಪೇಟೆಗೆ ಹೋಗಿ ಬರ್ತೀನಿ ಆಯ್ತಾ? ಸರಿ ಸರಿ. ಹರ್ಷ ಚಾ ಕುಡ್ತೀಯನಾ? ಹಾರ್ಡ್ವೇರ್ ಅಂಗಡಿಗೆ ಹೋಗ್ಲಿಕ್ಕೆ ಉಂಟು, ಅಲ್ಲಿ ಡ್ರೈವರ್ ಸಿಗ್ತಾನೆ. ಮತ್ತೆ ನೀನು ಹೋಗು ಆಯ್ತಾ? ಸರಿ ಹೋಗೋಣ. ರಿಪೇರಿದು ಬಿಲ್ ಕೊಟ್ನಾ? ಇಲ್ಲ, ನಿಮ್ಗೆ ಫೋನ್ ಮಾಡ್ತಾನಂತವ. ಫ್ರೆಂಡ್ಸ್, ಇಲ್ಲಿ ನೋಡಿ ಅಂತೆ, ಇದು ನಮ್ಮ ಗದ್ದೆ ಆಯ್ತಾ. ಈಗ ಇದ್ರಲ್ಲಿ ಎಂತ ಸಹ ಮಾಡುದಿಲ್ಲ. ಇದ್ರಲ್ಲಿ ನಾವು ಮೊದ್ಲೆಲ್ಲ ಎಷ್ಟು ಆಟ ಆಡ್ತಿದ್ದೇವೆ ಗೊತ್ತುಂಟಾ? ಲಗೋರಿ ಗೊತ್ತುಂಟಲ್ಲ, ಲಗೋರಿ ಸಹ ಆಟ ಆಡ್ತಿದ್ವಿ. ಸ್ವಲ್ಪ ಗಾಡಿ ನಿಲ್ಲಿಸು. ಮೋನು ಎಂದ್ರುಂಡ್ಲ ಬಂಗಡೆ ಬೂತಾಯಿ ಅಂಜಲಾಡೆ ಮೀನ್ ಕಾಣೆ ರೆಬ್ಬೈಸಾಡಿ ಪಿನ್ನ ಎಟ್ಟಿ ಫ್ರೆಶ್ ಉಂಡು. ಅಂಜಲಿಗೆ ಎಷ್ಟ? ಕೆಜಿಗೆ 600 ದನಿ. 2 kg ಮನೆ ಕೊಡ ಆಯ್ತಾ? ನಿಂಗೆ ಬೇಕನಾ? ಇವನ ಮನೆಗೆ ಒಂದು 50 ರೂಪಾಯಿ ಬೂತಾಯಿ ಕೊಡು. ಎಂದು ಕುರೆ ಬಾವ ಇದಕ್ಕೇನು ಕಮ್ಮಿ ಇಲ್ಲ. ನಿಂಗಲೆ ಮೋನು ಸೌದಿಲ್ ಬನ್ನಾನ? ಇಲ್ಲ ಹರಿಸಣ್ಣ, ಬೆಲಿಯಸೆ ಬಂಡೆ ಚೆನ್ನರ ಒಕ್ಕ ಕಡ್ತಿಗಿ. ಹರೀಶ ಅವನನ್ನು ನೋಡ, ನೀರನ್ನೇ ನೋಡ್ತಾ ಇದ್ದಾನೆ, ಸ್ನಾನ ಮಾಡಲ್ಲ. ನೀವು ಹೋಗಿ ಈಗ ಅವನ ಹತ್ರ ಕೇಳಿ ಅಂತೆ. ಆಗ ಅವನು ಹೇಳ್ತಾನೆ, ಸ್ನಾನ ದೇಹಕ್ಕಲ್ಲ ಮನಸ್ಸಿಗೆ ಅಲ್ವಾ ರಾಧಣ್ಣ? ನಿಮ್ಮ ಕಟ್ಟೆಯನ್ನು ಸ್ವಲ್ಪ ರಿಪೇರಿ ಮಾಡ, ಜಾತ್ರೆ ಬಂತಲ್ಲ. ಹಣ ಬೇಕಲ್ಲ. ಗ್ಲಾಸ್ ಹೋಯ್ತಾ ಅಂತ. ಗ್ಲಾಸ್ ಹೋಗ್ಲಿಯಾ? ಮೊದ್ಲು ಅದು ಹೋಗಿದ್ದ ನೋಡು. ಸಾಕು ಮಾರ, ಓವರ್ ಆಕ್ಟಿಂಗ್. ವಿಮಾನದಿಂದ ಬಿದ್ದಾಗೆ ಮಾಡ್ತಾನೆ. ಹಣ ಹಣ ಹಣ, ನನ್ನ ಹೆಣ ಹೋಗ್ತಾ ಉಂಟು ನಿಂಗೆ ಹಣ. ಎಲ್ಲಿಂದ ಬರ್ತಾರೆ ಇವರೆಲ್ಲ? ಸೊಂಟ ಸರಿಯಾಗ್ಲೇಬಾರ್ದು. ಧರ್ಮಕ್ಕೆ 3 ಚಾ ಹೋಯ್ತು ನಂದು. ನಿಮ್ಗೆಂತ ಚಾ ಕೊಡುವುದಾ? ಚಾ
ಪುನಃ 2 ಚಾ ಹೋಯ್ತು. ಒಂದು ನಮಸ್ಕಾರದಿಂದ 5 ಚಾ ಲಾಸ್. 800 ವರ್ಷದ ಮೊದಲೇ ಅದು ಪಾಳು ಬಿದ್ದಿತ್ತು. ಅಲ್ಲಿ ಒಂದು ಕುರುಸ ಇಲ್ಲ. ಅವು ಬೊಮ್ಮಲಿರೋದು. ಆ ಊರಿಗೆ ಬರೋದು 30 ವರ್ಷ ಆಯ್ತು. ಅಲ್ಲ, ಅದು ಅಷ್ಟಮಂಗಳದಲ್ಲಿ ಅಷ್ಟು ಸರಿ ಗೊತ್ತಾಗುದು ಅಂತ ಹೇಳಿದ್ರೆ ವಿಶೇಷ ಮಾರೆ. ಅದು ಸಹ ಅದೇ ಜಾಗದಲ್ಲಿ. ಅದೆಲ್ಲ ಸುಳ್ಳು ಮಾರೆ. ಎಲ್ಲ ಹಣ ಮಾಡುದು ಪ್ಲಾನ್. ಅವರೊಂದು ಹೇಳಲಿಕ್ಕೆ, ಇವನೊಂದು ಕೇಳಲಿಕ್ಕೆ, ಇಬ್ಬರಿಗೆ ಸಹ ಸರಿ ಆಯ್ತು ಅಲ್ವಾ ರಾಧಣ್ಣ? ಸತ್ಯ ನಮಸ್ಕಾರ. ಹೇಗಿದ್ದೀರಿ? ನಿಮ್ಗೆ ವಿಷಯ ಗೊತ್ತುಂಟಾ? ನೀವು ಇರ್ಬೇಕಿತ್ತು ಮಾರ. ನಮ್ಮ ಲಲಿತಕ್ಕನ ಸಣ್ಣ ಮಗಳಿದ್ದಲ್ಲ ಅಲ್ವಾ, ಅವಳು ಓಡಿದ್ದಾಳೆ. ಎಲ್ಲಿಗೆ? ಒಲಿಬೇಕೀಗ. ನಿಮ್ಗೆ ಯಾಕೆ ಬೇಕು ಮರ ಅಧಿಕ ಪ್ರಸಂಗ? ಅವಳು ಜನ ಸರಿ ಇಲ್ಲ. ಎಬೆ ಅವಳು ಸ್ವಲ್ಪನೂ ಸರಿ ಇಲ್ಲ ಮರ. ನಾನು ಮಾರ್ಗದಲ್ಲಿ ಹೋಗುವಾಗ ಉಂಟಲ್ಲ, ನನ್ನನ್ನು ನೋಡಿ ನಗಡುದು. ನನ್ನನ್ನು ನಿನ್ನನ್ನು ಅವಳಿಗೆ ಅಷ್ಟು ಸಹ ಬರಗಾಲ ಮಾರ. ಅವರ ಹಾಗೇನೆ ಮನೆಯವರೇ ಸರಿ ಇಲ್ಲ. ಎಂತ ಮಾತಾಡ್ದ ನೀನು? ಎಂತ ಮಾತಾಡ್ದ? ಎಂತಾಯ್ತು? ಬೆಳಿಗ್ಗೆ ಬರುವಾಗ ಅವಳು ಪಾತ್ರ ತೊಳಿತಾ ಇದ್ಲು. ಬೇರೆಯವರ ಹೆಣ್ಣು ಮಕ್ಕಳ ವಿಷಯ ನಿಂಗೆ ಯಾಕ? ನಾನು ಹಾಗೆ ಹೇಳಿದ್ದಲ್ಲ. ಅರಿಸನ್ನ ಪಾಪ ಅಲ್ವಾ? ಪಾಪ ಅವರಿಗೊಂದು ಮಗಳಿದ್ದಾಳೆ, ಹೆಣ್ಮಗಳಲ್ವಾ, ಸ್ವಲ್ಪ ಜಾಗ್ರತೆ ಮಾಡ್ಲಿ ಅಂತ. ನನ್ನ ಮಗಳ ವಿಷಯಕ್ಕೆ ಬಂದ್ರು ಉಂಟಲ್ಲ, ಏನೋ ಬೆನ್ನು ಮುಳ್ಳಿ ಬೆಂಡು ತೆಗಲು. ಕೈ ತೆಗಿ, ಕೈ ತೆಗಿಯ ತೆಗಿ ಮರ. ಇಸ್ತ್ರಿ ಎಲ್ಲ ಪುಡಿ ಪುಡಿ ಆಯ್ತು. ನನ್ನ ಹಿಡ್ಕೊಂಡು ನನ್ನ ಕಾಲರ್ ಹಿಡಿಯುದಾ? ಸಬಾಸ್. ನನ್ನ 300 ರೂಪಾಯಿ ಕೊಡು, ಬಡ್ಡಿ ಸಮೇತ ಕೊಡುದಿಲ್ವಾ? ಕೊಡದಿದ್ರೆ ಏನ್ ಮಾಡ್ತಾನೆ ಅಂತ ಗೊತ್ತುಂಟಲ್ವಾ? ನನ್ನ ಜನ ಸರಿ ಇಲ್ಲ, ಗೊತ್ತುಂಟಲ್ವಾ? ಗೊತ್ತುಂಟು ಮಾರ. ಗೊತ್ತುಂಟು ಎಂತ ಗೊತ್ತು? ನಾನು ಒಮ್ಮೆ ಸರಿ ಇದ್ದೇನೆ. ನೀನ್ ಕೊಡಿ, ನೀನು ಸುಮ್ಮನೆ. ಯಾರ ಸಹವಾಸ ಹತ್ರ ಆಗ್ಬೋದು ಮಾರ, ನಿನ್ನ ಸಹವಾಸ ಅಲ್ಲ. ಯಾ ಹರ್ಷ, ನನ್ನ ಡ್ರೈವರ್ ಬಂದಲ್ಲ, ನಿನ್ನ ಮನೆಗೆ ಹೋಗ. ಏ ರವಿ, ಎಂತ ಈಗ ನಿನ್ನ 300 ರೂಪಾಯಿ ಕೊಡಿ. 1 ml. ನಂಗೆ ಅಲ್ವಾ? ದನಿ 2 ಕೊಡಿ. ಚಾ. ಈಗ ಮದ್ದಿ ಕರ್ಕೊಂಡು ಹೋಗಿದ್ಯಾನಾ? ವೈರಲ್ ಜ್ವರ ಅಂತೆ, ಮದ್ದು ಕೊಟ್ಟಿದ್ದಾರೆ. 3 ದಿವಸ ಬಿಟ್ಟು ಬರ್ಲಿಕ್ಕೆ ಹೇಳಿದ್ದಾರೆ. ನೀರು ಬಿಸಿ ಆಗಿದೆ? ಮೋಣ್ ಭೂತ ತಂದು ಕೊಟ್ನಾ? 50 ರೂಪಾಯಿದ ಮೀನು ಎಲ್ಲಿ ಸಾಕಾಗ್ತದೆ? ನಾನು 100 ರೂಪಾಯಿದು ತಗೊಂಡೆ. ಅಪ್ಪ, ಶಾಲೆಯಲ್ಲಿ ಸ್ಕೂಲಿಗೆ 200 ರೂಪಾಯಿ ಕೊಡ್ಬೇಕಂತೆ. ನಾಳೆ ಲಾಸ್ಟ್ ಡೇಟ್. ಇದಕ್ಕೊಂದು ಏನು ಕಮ್ಮಿ ಇಲ್ಲ. ಅಮ್ಮಿ, ಸಾಕು, ಊಟ ಮಾಡೋಣ, ಆಮೇಲೆ ಓದು. ಆಯ್ತಮ್ಮ, ಮುಗಿತಾ ಬಂತು. ಪುಟ್ಟಿ, ನೀನು ಸ್ವಲ್ಪ ಗಂಜಿ ಕುಡಿ. ಪುಟ್ಟಿ, ಎದ್ದೇಳು, ಬಾ.
ಕುಡಿ. ಸ್ವಲ್ಪ ಊಟ ಮಾಡು, ಏನಾಗಲ್ಲ. ಮಾಡು. ಅಮ್ಮಿ ಮಲಗು ಬಾ, ಲೇಟ್ ಆಯ್ತು. ಬೆಳಿಗ್ಗೆ ಬೇಗ ಎದ್ದು ಓದ್ಬೋದು. ಯಾವಾಗ ನೋಡಿದ್ರು ಇದೇ ಆಯ್ತು ಕರ್ಮ. ಅಮ್ಮ ಬರ್ತೇನೆ, ಬಾಯ್. ಜಾಗ್ರತೆ ಪುಟ್ಟಿ, ಬಾಯ್. ಬಾಯ್ ಬಾಯ್. ಅಮ್ಮಿ ಬಾಯ್. ಸರಿ. ಹಾಯ್ ಅಮ್ಮಿ. ಹಾಯ್ ಹರೀಶ್ ಅಂಕಲ್. ಓಯ್ ಅಮ್ಮಿ, ನಿಂತ್ಕೊಳ್ಳ, ನಾನು ಕೂಡ ಬರ್ತೇನೆಯಾ? ಬೇಗ ಬಾರ, ಹೊತ್ತಾಯ್ತು. ಹೇಗಲ್ಲ ನಿಂದು ಬುಕ್ ಎಲ್ಲಿಯಾ? ಈಗಲೇ ಇಲ್ಲಿ ಬುಕ್. ನಿಂದು ವರ್ಷ ಇಡಿ ಅದೇ ಬುಕ್ ಅಂತಲ್ಲ. ಹೋಗ ಸಾವ್. ಹೇಗಲ ಅಮ್ಮಿ ಬಂದ್ಲ. ಹೇಳದ ನಂಗೆ ಅಮ್ಮ ಬೈತಾರೆ. ಎಂತ ಅಮ್ಮಿ, ಎಸ್ಸೆ ಬರೆದು ಕೊಡ ಅಮ್ಮಿ ಪ್ಲೀಸಾ. ಹಾಯ್ ಮುನ್ನ, ಗೇಟ್ ಕೀಪರ್ ಅವಾಗಲೇ ಬಂದಿದ್ದಾರಾ ಅಂತ. ಹತ್ತೂರ ಸುತ್ತ ಯಾರೂ ಇಲ್ಲ ಬಾರೆ ಸುಂದರಿ, ಹತ್ತಾರು ಮುತ್ತ ಬೇಡ ಕಣೆ ನೀಡೆ ಒಂದ್ಸಾರಿ. ಹತ್ತೂರ ಸುತ್ತ ಯಾರೂ ಇಲ್ಲ ಬಾರೆ ಸುಂದರಿ, ಹತ್ತಾರು ಮುತ್ತ ಬೇಡ ಕಣೆ ನೀಡೆ ಒಂದ್ಸಾರಿ. ಜಿನುಗುವ ಮಳೆಯ ಇಂಚರ ಜೊತೆಗಿದೆ ಮಿಲನದ ಕಾತರ, ವಿನೂತನ ಪ್ರೇಮದ ಔತಣ, ವಾಸವಿಯುವ ನಾವು ಈ ದಿನ.
ಆಶಯ ಅಭಿಷೇಕವು ನಿನಗಾಗಿ ಪ್ರಿಯೇ ನಿನಗಾಗಿ ಎದೆಗೊರಗಿದ ಈ ಒಲವಿನ ತಲೆ ಸವರುತ್ತ ಜೊತೆಗಿರುವೆನು ನಿನಗಾಗಿ ಪ್ರಿಯೇ ನಿನಗಾಗಿ ಪ್ರಗತಿಮಿತ ಉಸಿರಿನ ಈ ಮಿಡಿತ ಸುಮಭರಿತ ಆಹಾ ಈ ಸೆಳೆತ ಮನಸ್ಸು ತುಂಬಿದೆ ಮನ ಮೋಹಕ ಮಿಲನದ ಮಹೋತ್ಸವ ಹತ್ತೂರ ಸುತ್ತ ಯಾರೂ ಇಲ್ಲ ಬಾರೆ ಸುಂದರಿ ಹತ್ತಾರು ಮುತ್ತ ಬೇಡ ಕಡೆ ನೀಡೆ ಒಂದ್ಸಾರಿ ಜಿನುಗುವ ಬಳೆಯ ಇಂಚರ ಜೊತೆಗಿದೆ ಮಿಲನದ ಕಾತರ ವಿನೂತನ ಪ್ರೇಮದ ಔತಣ ಸವಿಯುವ ನಾವು ಈ ದಿನ ಏಯ್ ನೋಡ ನೋಡ ಅವ್ರನ್ನ ನೋಡ ನೋಡು ನೋಡು ನೀ ಸುಮ್ಮನೆ ಬಾ ಪೆಟ್ಟಗಮ್ಮೆಗೆ ಮಾಡಬೇಡ. ನಾನು ಹೇಳ್ತೇನೆ ಈಗ ನೋಡು ಕಲಿಸ್ತೇನೆ ನೀ ದೊಡ್ಡ ಹೇಳ್ಬೇಡ ಮಾರೆ ನಾನು ಹೇಳುದಿಲ್ಲ ಅಂತ ಎನಿಸಿದಲ್ಲ ಹೇಳ್ಬೇಡ ನಾನು ಹೇಳ್ತೇನೆ ಹೇಳಿ ಮರ್ಯಾದೆ ತೆಗಿಬೇಡ ಮಾರೆ ಸಾವು ನಾನು ಹೇಳ್ತೇನೆ ಅಮ್ಮಿ ನಾಯಿ ಸ್ಕೂಲ್ ಡೇಗೆ 200 ರೂಪಾಯಿ ಕೊಡ್ಲಿಕ್ಕೆ ಹೇಳಿದಾರಲ್ಲ ತಂದಿದ್ಯಾ? ಅಮ್ಮಿ ಎಂತ ಈ ಸಲ ಭರತನಾಟ್ಯವಾ? ಹಾ ನಂದು ಭರತನಾಟ್ಯ ಮತ್ತೆ ಅವಳ್ದು ಯಾರು ನೋಡ್ತಾರ ಸಾವು ಇವರೇ ಅವಾಗದಿಂದ ಮರ ಪೇಪರ್ ಓದ್ಲಿಕ್ಕೆ ಶುರು ಮಾಡಿದ್ದು. ಅವರು ಪೇಪರ್ ಓದಲ್ಲವಾ ಚಿತ್ರ ನೋಡ್ದ? ತೆಂಗಿನಕಾಯಿ ಯಾಕೆ ತಂದದ? ಮತ್ತೆ ಐಸ್ ಕ್ರೀಮ್ ಅಂತ ಧರ್ಮಕ್ಕೆ ಸಿಗ್ತದ? ಅಲ್ಲ ಮಾರೆ ಇದನ್ನ ನೆಟ್ರೆ ದೊಡ್ಡ ಮರ ಆಗಿ ತುಂಬಾ ತೆಂಗಿನಕಾಯಿ ಆದ್ರೆ ಡೈಲಿ ಖರ್ಚಿಗೆ ಆಗುದಿಲ್ವಾ? ಅಲ್ಲ ಮತ್ತೆ ಅಣ್ಣ ಈ ತೆಂಗಿನಕಾಯಿ ನೆಟ್ರೆ ಸಸ್ಯ ಆಗ್ಬೋದಾ? ಬಾಹ್ಯ ಬಂಧನ ಕಳಚಿದ ಮೇಲೆ ಬಸ್ ಬಂತು. ಹುಟ್ಟು ಎಲ್ಲಿ ಸಾವು ಎಲ್ಲಿ ಎಲ್ಲ ಭ್ರಮೆ. ಸೈಡ್ ಸೀಟ್ ನಂಗೆ ಮೊನ್ನೆ ಮಾಡಿದ ಬ್ರಹ್ಮಕಲಶ ಸರಿಯಾಗ್ಲಿಲ್ಲ ಅಂತಲ್ಲ? ಅಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ನೀರಲ್ಲಿ ಹೋಮ ಇಟ್ಟಾಗಾಯ್ತಲ್ಲ ಮಾರೆ. ವೈದಿಕ ವಿಧಿವಿಧಾನದ ಪ್ರಕಾರ ಮಾಡಿದ್ದೆಲ್ಲ ಸರಿ ಇದೆ. ಆಮೇಲೆ ಇಟ್ಟ ತಾಂಬೂಲ ಪ್ರಶ್ನೆಯಲ್ಲಿ ದೇವರ ವಾಸ್ತವ್ಯ ಕಾಣ್ತಾ ಇಲ್ಲ ಇಲ್ಲಿ. ನೀ ಸುಮ್ಮನೆ ಕುತ್ಕೊ ಮಾರೆ, ಎಲ್ಲ ಹಣ ಮಾಡುದು ಪ್ಲಾನ್ ಮಾಡುದು. ಹಾ ಮಾಧವಣ್ಣ, ಸ್ಪ್ರಿಂಕ್ಲರ್ದು ಪೈಪ್ ಹಾಳಾಗಿದೆ ಮಾರೆ, 2 ಕಪ್ಲಿಂಗ್ ಕೊಡು. ಎಷ್ಟು ಇಂಚು? ಅದು ಎಷ್ಟು ಅಂದ್ರೆ ಮಾರೆ ನಿಮ್ಗ ನೋಡಲೇ 2.25 ಇಂಚು ಕಪ್ಲಿಂಗ್ ಕೊಡಲೇ. ಬರೋ ತಿಂಗಳು ಮನೇಲಿ ಸತ್ಯನಾರಾಯಣ ಪೂಜೆ ಉಂಟು, ಆಯ್ತಾ? ಬರಬೇಕು, ಮನೆ ಬಂದು ಹೇಳ್ತೇನೆ ಆಮೇಲೆ. ಹಾಂ ಸರಿ. ಆಟ ಮಾಡ್ಕೊಂಡು ಹೋಗುದು ಸ್ಟೈಲ್ ನೋಡ. ಅವನಿಗೊಂದು ಒಳ್ಳೆ ಕುರಿ ಸಿಕ್ಕಿದೆ ಇವತ್ತು. ಅವನೊಂದು ಇವನ ಹತ್ರ ಬಡ್ಡಿಯಲ್ಲಿ 2,000 ಕೇಳಿರ್ಬೇಕು. ಅವನ ಹತ್ರ 2 ಕ್ವಾರ್ಟರ್ ಕುಡಿಯದೆ 2,000 ಬಡ್ಡಿಗೆ ಹಣ ಕೊಡ್ತಾನ. ಕುಡ್ಚಲ್ಲ 2 ಕಪ್ಲಿಂಗ್ ಲೆಕ್ಕದಲ್ಲಿ ಬರ್ಕೋ. ಹಾಂ square is equal to AC, therefore AD plus DC is equal to AC plus B square is equal to AC plus AD by B. ಅಮ್ಮಿ, ಓ ಅಮ್ಮಿ, ಇವತ್ತು ದೇವಸ್ಥಾನದಲ್ಲಿ ಭಜನೆ ಅಲ್ವನಾ? ಅವಳು ಬರೋದಿಲ್ಲ, ಅವಳಿಗೆ ಓದ್ಲಿಕ್ಕಿದೆ. ನೀನು ಹೋಗು, ನಾನು ಬರೋದಿಲ್ಲ. ಸರಿ ಆಯ್ತಂಟಿ, ಬರ್ತೇನೆ.
ಏ ನಿರ್ಮಲಾ, ಓ ನಂದು ಲುಂಗಿ ಮತ್ತೆ ಅಂಗಿ ಕೊಡು. ನೀನು ಅಲ್ಲಿ ಎಂತ ಮಾಡುದಾ? ಇನ್ನು ರಾತ್ರಿಗೆಲ್ಲ ಎಲ್ಲಿ ತಿರುಗಾಳಿಕೆ ಹೋಗುದು? ಏ ನೀ ಪಿರಿಪಿರಿ ಮಾಡಬೇಡ, ಬೇಕು ಕೊಡು. ವಾಹನ ಶಿವಾಗಿರಿ ಜಯರ ಪ್ರೀತಿಯ ನಂದನ ಕಟ್ಟಿದವ ಕಲಾ ಹೃದಯ ಮೆಟ್ಟಿದವ ಗಾಯನ ಪಾಡಿದವ ಹರಿಮೂರ್ತಿಯ ನೋಡಿದವ ದಾಟಿದವ ತಾಳವ ತಟ್ಟಿದವ ಸುರಗಳು ಪುರಂದರ ವಿಠಲನ ನೋಡಿದವ ನೋಡಿದವ ಓಡಿದವ ಓಡಿದವ ವೈಕುಂಠಕ್ಕೆ ಓಡಿದವ ಎಂತದ ಶಬ್ದ ಎಂತದ? ಎಂತದ ಎಂತ ಹರೀಶ್ ಇದು? ಮಕ್ಕಳೊಟ್ಟಿಗೆ ಭಾಷೆ ಇಲ್ಲನಾ? ದೇವಸ್ಥಾನದಲ್ಲಿ ಎಂತದ ಇದು ಕರ್ಮ? ಯಾ ಮುನ್ನ ಎಂತದ ಎಂತದ? ದೇವಸ್ಥಾನದಲ್ಲಿ ಗಲಾಟೆ ಮಾಡ್ಲಿಕ್ಕೆ ಬರೋದಾ? ಹೋಗಿರಾ ಹೋಗಿರೋ ಯಾರ್ಚ ಎಂತದ? ಹೋದಲ್ಲೆಲ್ಲ ಅವ್ರದ್ದು ಹಲ್ಕಟ್ಟು ಬುದ್ಧಿ ಇದ್ದದೆ, ಆದ್ರೆ ದೇವಸ್ಥಾನದವರೆಗೆ ಬರುವುದಂದ್ರೆ ಅರ್ಥ ಇಲ್ಲ ಅದಕ್ಕೆ. ಇಡೀ ಊರಿಗೆ ನೀನು ಬೇಲಿ ಹಾಕ್ತೀಯಾ? ಅವರವರ ಮನೆಯಲ್ಲಿ ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳಿದ್ರೆ ಗೊತ್ತಾಗ್ತಿತ್ತು ಹೆಣ್ಣೆತ್ತವರ ಕಷ್ಟ ಎಂತ ಅಂತ. ಅದೆಲ್ಲ ನಿಮ್ಗೆಲ್ಲ ಅರ್ಥ ಆಗ್ತದೆ. ಎಂತ ಹರೀಶಣ್ಣ? ತುಂಬಿಸಿದಷ್ಟು ಕಸ ಕೊಳೆಯುತ್ತಾ ಹೋಗುತ್ತದೆ, ಮನಸ್ಸು ಕಸದ ತೊಟ್ಟಿಯಲ್ಲ. ಹರೀಶ, ಪೂಜೆಗೆ ಎಲ್ಲರೂ ಬನ್ನಿ ಆಯ್ತಾ? ಸರಿ ಬಾವಾ. ಮಕ್ಕಳನ್ನು ಕರ್ಕೊಂಡು ಬನ್ನಿ. ಸರಿ ಬರ್ತೇನೆ ನಾನು. ಆಯ್ತು. ಈಗಳ ಹರೀಶ, ನಾನು ಹೇಳ್ತೇನೆ ಅಂತ ಬೇಜಾರು ಮಾಡಬೇಡ. ಈ ಪೆಟ್ಟು ಗಲಾಟೆಲ್ಲ ಬೇಕಾ ಮಾರೆ? ನಮ್ಮಂಥವ್ರು ಹೇಳಿದಲ್ಲ ಮಾರೆ ಅದು. ಅದೇ ಬಾವ ನಾನು ಸಹ ಹೇಳುದು, ಇವ್ರಿಗೆ ಅರ್ಥನೇ ಆಗುದಿಲ್ಲ. ನೀನು ಬಂದದೆ ಅಕ್ಕ, ಬಂದ ಕೆಲಸ ಆಯ್ತಲ್ಲ, ಅಧಿಕ ಪ್ರಸಂಗ ಮಾಡಬಾರ್ದು, ಸೀದಾ ಹೋಗ್ಬೇಕು. ನೋಡಿ ನೋಡಿ, ಹೀಗೇನೆ ಒಂದು ಮನೆಗೆ ಬಂದವ್ರ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ಅಲ್ಲ ಮಾರೆ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ಅದನ್ನು ಹೇಗೆ ನಡೆಸ್ಬೇಕಂತ ನಂಗೆ ಗೊತ್ತುಂಟಾ? ದಾರಿಯಲ್ಲಿ ಹೋಗೋರೆಲ್ಲ ಬುದ್ಧಿ ಹೇಳುವ ಅಗತ್ಯ ಇಲ್ಲವ ನಂಗೆ. ನಾನು ನಿನ್ನ ದೊಡ್ಡಪ್ಪನ ಮಗ ಮಾರೆ, ನಾನು ಹೊರಗಿನವನಾದ್ನ. ಭಾಷೆ ಇಲ್ವಾ ನಿಮ್ಗೆ? ಒಟ್ಟಾರೆ ಮಾತಾಡುದಾ? ನೀನು ಸುಮ್ಮನೆ ಕೂತ್ಕೊಳ್ಳ. ಶೇ, ನನ್ನಿಂದಾಗಿ ನೀವು ಜಗಳ ಮಾಡಬೇಡಿ ಮಾರೆ, ನಾನು ಹೋಗ್ತೇನೆ. ಪೂಜೆಗೆ ಬನ್ನಿ ಆಯ್ತಾ? ಸರಿ ಸರಿ ಬಾವಾ. ಎಂತ ಮಳೆ ಮಾರ? ಅದು ವಾಯುಭಾರ ಕುಸಿತ. ಎಂತದ ಅಕಲ ಅಮ್ಮಿ ಒಟ್ಟಿಗೆ ಜೀರಿಗೆ ಮೆಣಸು ಉಂಟು, ಅದು ಪುಟ್ಟಿಯ. ಅಕ್ಕ 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 ಯಶ್ಮಂತ ಚಿಕ್ಕನ್ನ ನಿನ್ನಲ್ಲಿಲ್ಲು. ಓಕೆ ಸರಿ. ಪುಟ್ಟಿ ಎಂತ ಮಾರ್ಕೆಟ್ ಬಂದದ? ಅಲ್ಲ ಬೀಚಿಗೆ. ಎಂತ ನಾಚಿಕೆಟ್ಟದ ಮಾರ ಸಾವು. ಮತ್ತೆಂತ ಮುನ್ನ ನಿಮ್ಗೆ ಕಾಣೋದಿಲ್ವಾ? ನಾನು ಸುಮ್ಮನೆ ಕೇಳಿದ್ದ. ಪುಟಿ ಚಾಕ್ಲೇಟ್ ತಿಂತೀಯಾ? ರಾಜಣ್ಣ
ಬುಟ್ಟಿಗೆ 2 ಚಾಕ್ಲೇಟ್ ಕೊಡಿ ಆಯ್ತಾ? ಬೇಡ ಬೇಡ, ಅಪ್ಪ ಹೇಳಿದಾರೆ ಹೊರಗಿನ ಚಾಕ್ಲೇಟ್ ಕೊಟ್ರೆ ತಿನ್ಬಾರ್ದಂತೆ, ಮತ್ತೆ ಕಿಡ್ನಾಪ್ ಎಲ್ಲ ಮಾಡ್ತಾರಂತೆ. ಎಂತದ? ಅಪ್ಪ ಹೇಳಿದ್ದು ಚಾಕ್ಲೇಟ್ ತಿನ್ಬಾರ್ದಂತ, ಕ್ಯಾಡ್ಬರೀಸ್ ತಿನ್ಬೋದಾಯ್ತಾ? ಅಣ್ಣ 40 ರೂಪಾಯಿದ ರಡ್ಡಿ ಕ್ಯಾಡ್ಬರೀಸ್ ಕೊರ್ಲೆ? ಇದು ಕಾಸ್ಟ್ಲಿ ಆಯ್ತಾ? ಉನ್ನಣ್ಣ ಹಣ ಕೊಡಿ ಆಯ್ತಾ? ಬಾಯ್. ಉನ್ನಣ್ಣ ಹಣ ಕೊಡಿ ಆಯ್ತಾ? ಎಷ್ಟಾಯ್ತು? 80 ರೂಪಾಯಿ. ಇವೊಂದೆಂತ ಸಾವಿದ ಲವ್ವ ಮಾರೆ, ಎಂತ ಪಂಚವಾರ್ಷಿಕ ಯೋಜನೆ. ಇವನು ಬಿಡುವುದಿಲ್ಲ, ಅವಳು ಬೀಳುವುದಿಲ್ಲ. ಹಣ ಕೊಡಿ, ಇಲ್ಲದ್ರೆ ಇವನ ಕಿಡ್ನಾಪ್ ಮಾಡ್ತಾನೆ. ರಾಜಣ್ಣ, ಹಣ ಲೆಕ್ಕದಲ್ಲಿ ಬರೀರಿ ಆಯ್ತಾ? ನಾಳೆ ಕೊಡ್ತಾನೆ. ಬರ ಬರ, ಅವಳ ಲೆಕ್ಕದಲ್ಲಿ ಹಾಕಿ. ಅಮ್ಮಕ್ಕೆ ಹಣ ಕೊಡ್ಲಿಕ್ಕೆ ಮರಲ್ಲ. ಎಂತದ? ಅವಳಿಗೆ ನನ್ನ ಲೈಟ್ ಎಂತದ ಉಂಟಾ? ಎಂತದ? ಅಮ್ಮಿಗೆ ತಿರುಗಿ ನೋಡ್ತಾಳೆ, ನೋಡು. ಇಲ್ಲ ನೋಡು, ಬೆಟ್ಟುಂಟಾ? ಬೆಟ್ಟು ಬೆಟ್ಟು. ಎಂತ ಬೆಟ್ಟು? ಕೋಲ್ಡ್ ಕುಡಿಲಿ ಅಂತ ನಾವು ಮಕ್ಳ ಮಾರೆ. ಮತ್ತೆಂತದ? ಚೀಲ್ಡ್ ಪಿಂಟ್ ಕೊಡ್ತೀಯಾ? ಪಿಂಟ? ಪಿಂಟರೆ ಪಿಂಟ್. ನೋಡು ನೋಡು, ನೋಡ್ತಾಳೆ, ನೋಡು ನೋಡು. ತಿರುಗ್ತಾಳೆ? ತಿರುಗುದಿಲ್ಲ, ತಿರುಗ್ಲಿಕ್ಕೆ ಚಾನ್ಸೇ ಇಲ್ಲ. ಪಿಕ್ಚರ್ ನೋಡ್ತಾರ. ಮುನ್ನ ಎಲ್ಲಿಗ ನೀನ? ಎಲ್ಲಿಗೆ? ಪಿಂಟ್ ಪಿಂಟ್ ನಿನ್ನ ಅಪ್ಪನ ಹತ್ರ ಕೇಳು. ಅಪ್ಪ ಕ್ವಾರ್ಟರ್ ಕುಡಿದ. ಮುನ್ನ ಈಗಲ್ಲ. ಸರಿ, ಬರ್ತಾನೆ. ನಮಸ್ಕಾರ. ನಮಸ್ತೆ. ಸತ್ಯನ, ವಿಷಯ ಗೊತ್ತಿಲ್ಲ? ಎಂತ? ದೇವಸ್ಥಾನದಲ್ಲಿ ಗಲಾಟೆ ಆದ್ದಲ್ವಾ? ಹೌದಾ? ಮತ್ತೆ ನೀವು ಇರ್ಬೇಕಿತ್ತು. ನಿಂದಂತದ? ನಾವು ಸಹ ಅಲ್ಲೇ ಇದ್ದೆವು. ನಿಮಗೆ ಅಷ್ಟೇ ಗೊತ್ತಿರೋದು, ಅದರ ಸೂಕ್ಷ್ಮ ವಿಷಯ ನಿಮಗೆ ಗೊತ್ತಿಲ್ಲ. ಅಲ್ಲಿ ಅಷ್ಟು ಜನ ಇರಲಿಲ್ವಾ? ಹರಿಸನ್ನೇ ಹೋಗಿ ಯಾಕೆ ಹೊಡೆದ್ರು? ಯಾಕೆ ಅದು ಕೇಳಿ. ಹರಿಸನ್ನ ಮಗಳು ನೋಡ್ಲಿಕ್ಕೆ ಚಂದ ಅಲ್ವಾ? ಅವಳಿಗೆ ಮತ್ತೆ ಬೈಕ್ನಲ್ಲಿ ಹಿಂಬದಿ ಕೂತ್ಕೊಳ್ತಾನಲ್ವಾ, ಅವರಿಬ್ಬರಿಗೂ ಸೆಟ್ಟಿಂಗ್ ಇತ್ತಂತೆ. ಹೌದು, ಈ ಒಂದು ಶುರು ಆಯ್ತು. ಈ ವಿಚಾರ ಹರಿಸನ್ನಿಗೆ ಗೊತ್ತಾಗಿ ಹೊಡೆದಲ್ವಾ? ನೀನೊಬ್ಬ ದೊಡ್ಡ BBC ನ್ಯೂಸ್ ಮಾರೆ. ಇಲ್ಲ ಸಲ್ಲದ ಕ್ರೈಮ್ ನ್ಯೂಸ್ಗಳು, ಬೇಡವಾದ ವಿಷಯ ಎಲ್ಲ ನಿಂಗೆ ಮೊದಲೇ ಗೊತ್ತಾಗ್ತದೆ. ಇದು ಎಂತ ನ್ಯೂಸ್? ಮರು ದಿವಸದ ವಿಷಯ ಕೇಳಿ ನೀ ಇರ್ಬೇಕಿತ್ತು. ಈ ವಿಷಯ ಗೊತ್ತಾಗಿ ಅಲ್ವಾ ಮಾಧವನ ಹರಿಸಣ್ಣನಿಗೆ ಬುದ್ಧಿ ಹೇಳಲಿಕ್ಕೆ ಹೋದ್ದು. ಹರಿಸಣ್ಣ ಹೊಡೆದಾರಂತೆ. ಹೌದಾ? ನೀನೆಂತ ಮಾತಾಡುದಾ? ಯಾರ? ನಿಂಗೆ ಯಾರು ಹೇಳಿದ್ದಲ್ಲ? ಯಾರ ಹತ್ರ ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಮಾಧವಣ್ಣ ಹೇಳಿದ್ದು. ನೀವೇ ಹೇಳ್ಬೇಡಿ ಆಯ್ತಾ? ನೀವು ಸಹ ಹೇಳ್ಬೇಡಿ ಆಯ್ತಾ? ಇಲ್ಲಪ್ಪ, ನಾನು ಹೇಳ್ಬೇಡಿ. ಇಲ್ಲಪ್ಪ, ಇಲ್ಲಪ್ಪ. ಎಂತದ? ಇವರಿಗೆಂತ ಕೊಡ್ಲಿಕ್ಕುಂಟು? ಮೊದಲು ಕೊಟ್ಟು ಕಳಿಸಿ. ಸತ್ಯನ, ನನಗೆ ಅರ್ಜೆಂಟ್, ನಾನು ಹೋಗ್ತೇನೆ ಆಯ್ತಾ? ನಮಸ್ಕಾರ. ನೀವೊಂದು ಇರ್ಬೇಕಿತ್ತು. ಸಂತೆ ಸತ್ಯನ್ನ, ಒಂದು 10 ಗೋಣಿ ಸಿಮೆಂಟ್ ಕಲಿಸಿಕೊಡಿ. ಮನೆ ಕೆಲಸ ರಿಪೇರಿ ನಡೀತಾ ಇದೆ. ಇವ ಸದ್ಯದಲ್ಲೇ ಒಂದು ದೊಡ್ಡ ಗಲಾಟೆ ಮಾಡಿಸ್ತಾನೆ. ಎಂತ ಎಟ್ಟಿ ಫ್ರೆಶ್? ಮೊನ್ನೆ ತಗೊಂಡಿದ್ದು ವಾಸನೆ ಬರ್ತಿತ್ತು. ಇಲ್ಲ ಉಮ್ಮ, ಮೊನ್ನೆ ಕೊಟ್ಟದ್ದು ಪ್ರಶ್ನೆ, ಇವತ್ತು ಕೊಟ್ಟದ್ದು ಪ್ರಶ್ನೆ. ಸ್ಕೂಟರ್ ಹೊಸತ್ತ? ಮಗ ದುಬೈಯಿಂದ ಬಂದ? ನಾನು ಹೇಳಿ ಸ್ವಲ್ಪ ಕೇಳಿ ನೋಡಿ. ನಿನ್ನ ಮಾತು ಕೇಳಿ ಇಷ್ಟೆಲ್ಲ ಆದದ್ದು. ಬಡಿತನ ತಲೆಗೆ ನಿಂದು ಕೇಳಿ. ಸಂಬಂಧ ಅಂತ ಸಲಿಗೋಟ ಜಾಸ್ತಿ ಆಗಿದೆ. ಬಿಡೋಣ, ಕೈ ಬಿಡೋಣ. ನಾನು ಇವತ್ತು ತಲೆ ಹೊಡೆದಾಗ್ತೇನೆ. ಅವನು ಬಿಡ. ನೀನು ಓಡ್ಬೇಡಿ, ಎಲ್ಲಿ ಓಡ್ತಿದ್ದೀರಾ? ಬರಬೇಡಿ ನೀವು. ಅದೆಂತ ಗಲಾಟೆ? ಹೋಗಿ ನೋಡೋಣ. ಗೊತ್ತಿಲ್ಲ, ಇವತ್ತು ಹರೀಶ್ ಯಾವ್ದು ಮಂಡ್ಯ ನೋಡಿತಾನೆ. ಬಾ ನೋಡುವ. ಬನ್ನಿ, ಗಲಾಟೆ ಉಂಟಂತೆ. ಬೇಗ ಬನ್ನಿ, ಓಡಿ ಬೇಗ. ನಾನು ಬರ್ತೇನೆ. ತುಂಬಾ ದಿವಸ ಆಯ್ತು ಗಲಾಟೆ ನೋಡದೆ. ಮೋನಕ್ಕ ಬನ್ನಿ, ನೋಡುವ. ಪೂಜೆ ಮೀನು ಇಡ್ತವ. ನೀನು ಹೋಗ, ಮನೆಗೆ ಹೋಗ. ನೀನ್ ಯಾಕೆ ಬಂದ? ಹಿಂದೆ ಬರ್ತೀಯಲ್ಲ, ಯಾಕೆ? ನೀನು ಬಡಿತಾನೆ ನಿಂಗೆ.
ಹಿಂದೆ ಬರ್ಬೇಡ ನಂದು ನೋಡಿ ನೀವು ಯಾಕೆ ಹೀಗೆ ಹೇಳ್ತೀನಿ ಹೋಗಂತ. ಅವನ ತಲೆ ಹೊಡಿಯೋ ಮೊದಲು ನಿನ್ನ ತಲೆ ಹೊಡಿತೇನೆ ನಾನೀಗ. ಬಡ್ಡಿ ಮಗ ಹಠದ 3 ಕ್ಲಾಸ್ ನೀವು ಯಾಕೆ ಹೀಗೆ ಭಾರಿ ಅಹಂಕಾರ ಬಂದಿದೆ. ಅವನನ್ನು ಕೊಲ್ಲದೆ ಬಿಡುದಿಲ್ಲ ನೋಡಿ ಇವತ್ತು ನಾನು. ನಿನ್ನ ಗೌರವವನ್ನು ನೀನು ಬೇರೆಲ್ಲೂ ಹುಡುಕಬೇಡ, ಅದು ನಿನ್ನ ನಾಲಗೆ ಅಲ್ಲ ಇದೆ. ಈಗ ತುಕ್ರ ಈ ಅಡಿಕೆಗಳನ್ನು ರಾಶಿ ಹಾಕ, ಒಣಗಿ ಕೊಟ್ಟೆ ಕಟ್ಟಿ ಹೋಗಿದೆ. 2ನೇ ಕೊಯ್ಲಲ್ವಾ? ಫಸಲ್ ಹೇಗಿಸಲ? ಎಂತ ಫಸಲು ಕರ್ಮ. ಮೇಲಿದೆಲ್ಲ ಮಂಗಗಳಿಗೆ ಆಯ್ತು, ಕೆಳಗಿದ್ದೆಲ್ಲ ಹಂದಿಗಳಿಗೆ ಆಯ್ತು, ನಡುವಲ್ಲಿ ಎಂತ ಉಳಿತದೆ ಅದು ಈ ಕೆಲಸದವರಿಗೆ ಆಯ್ತು. ಮತ್ತೆ ನಮ್ಗೆ ಎಂತ ಸಿಗ್ತದೆ? ಎಲ್ಲಿ ಓಡುದು ನೀವು? ಮೊದಲು ಹೇಳ್ತೇನೆ ನಾನು. ಬಾರ ಹೊರಗೆ ಬಾರೆ. ಓಡ್ಬೇಡಿ. ಬಾರ ಬಾರಿ ಮಾತಾಡ್ತೇನೆ. ನೀವು ಯಾಕೆ ಈಗ ಅಪತ್ರ ಕಟ್ಟುದು? ಬೆತ್ತ ಕೋಡಿ ಅಂತ ಚರ್ಮ ಸುಲಿತೇನೆ. ನನಗೊಂದು ಮರಿದಿಲ್ವನ? ನಿಮ್ಗೆ ಮರಿದುಂಟು ಮಾರೆ, ಆದ್ರೆ ಅವನು ಮಾಡಿ ತಪ್ಪು. ಎಂತ ವಿಷಯ ಎಂತದ? ಹೇಳು ಪುಣ್ಯಾತ್ಮ. ಅಲ್ಲವನಿಗೆ ಕಟ್ಟೆ ಜಾಗ ಬೇಕಿದ್ರೆ ಸೀದಾ ಬಂದು ನನ್ನ ಹತ್ರ ಮಾತಾಡ್ದಲ್ವಾ? ಕೊಡುದು ಬಿಡುದು ಬೇರೆ ವಿಷಯ. ಇವ ಊರಲ್ಲೆಲ್ಲ ಅಪಪ್ರಚಾರ ಮಾಡಿ ನಮ್ಮ ಮರ್ಯಾದೆ ತೆಗೆದು ನಮ್ಮಿಂದ ಆ ಜಾಗವನ್ನು ಒಳಗಾಕಿ ನಮ್ಮನ್ನ ಅಲ್ಲಿಂದ ಓಡಿಸಿ ಇವ ಕಟ್ಟೆ ಜಾಗವನ್ನು ಒಳಗಾಕೋ ಪ್ಲಾನ್ ಮಾಡ್ತಿದ್ದಾನ. ಎಂತ ಮಾರ ಕಟ್ಟೆ ವಿಷಯ ಈಗ ಯಾಕೆ ಮಾರ? ಕಟ್ಟೆನ ಅಜ್ಜ ನಿನ್ನ ಅಪ್ಪನಿಗೆ ಆವಾಗಲೇ ಕೊಟ್ಟಿದ್ದಾರೆ. ಈಗ ಎಂತದಕ್ಕೆ ಕಟ್ಟೆ ಎಂತದಕ್ಕೆ? ಹಿಂದೆಲ್ಲ ಗೊತ್ತುಂಟು ಮಾರೆ. ಇವನಿಗೆ ಇಲ್ಲಿಂದ ಪೇಟೆಗೆ ಹೋಗ್ಬೇಕಾದ್ರೆ 1 ಗಂಟೆ ದಾರಿ, ಅದೇ ಕಟ್ಟೆ ಹೊಡೆದು ದಾರಿ ಮಾಡಿದ್ರೆ 10 ನಿಮಿಷದಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಇವ ಅದನ್ನು ಒಳಗಾಕ್ಲಿಕ್ಕೆ ದೊಡ್ಡ ದೊಡ್ಡ ಪ್ಲಾನ್ ಮಾಡಿದೀವ. ಹೌದು, ಕಟ್ಟೆ ವಿಷಯ ಹೇಳಿದ. ಹೌದು, ಕಟ್ಟೆ ವಿಷಯ ಎಂತ ಏನೀಗ? ಕಟ್ಟೆ ವಿಷಯ ಹೌದು. ನೀನು ಕಟ್ಟೆ ರಿಪೇರ್ ಮಾಡ್ತೀಯ? ನೀನು ಕಟ್ಟೆ ಮೇಲೆ ಒಂದು ದಿವಸ ದೀಪ ಇಡ್ತೀಯ? ನೀನು ದೀಪ ಇಡ್ತೀಯ? ಆರಾಟ ಆಗ್ತದಲ್ಲ, ಆವಾಗ ಬಂದ ಜನರಿಗೆ ಪ್ರಸಾದ ಕೊಡ್ತೀಯ? ನೀನು ನಮ್ಮ ಒಂದು ಕುಟುಂಬದ ಮರ್ಯಾದೆ ಪ್ರಶ್ನೆ ಅಲ್ಲ, ಆ ಮರ್ಯಾದೆ ಉಳಿಸ್ಕೊಂಡಿದ್ಯಾ ನೀನು? ನಿಂಗೆ ಮರ್ಯಾದಿದ್ರೆ ನೀನ್ ನನ್ನ ಮರ್ಯಾದೆ ತೆಗ್ಲಿಕ್ಕೆ ನೋಡ್ತೀಯನ? ನಿಂಗೆ ಸೀದಾದಲ್ಲಿ ಹೇಳಿದ್ರೆ ಅರ್ಥ ಆಗುದಿಲ್ಲ. ನಿಂಗೆ ಪೆಟ್ಟೆ ಮದ್ದು. ಪೆಟ್ಟೆ ನಾನು ಪೆಟ್ಟೆ. ಬಾರ 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 ಎಂತ ಸಾವು ಮಾರಾಯ, ಎಲ್ಲದಕ್ಕೂ ಪೆಟ್ಟಿಗೆ ಬರ್ತೀಯಲ್ಲ ಮಾರಾಯ. ನಿನ್ಗೆ ಸ್ವಾಯಿಲ್ವಾ ನಿನ್ಗೆ? ನಿರ್ಮಲ, ಸ್ವಲ್ಪ ಬುದ್ಧಿ ಹೇಳ. ಮಕ್ಕಳಾಗೆ ಮಾಡ್ತಾ ಇದ್ದಾನೆ. ಅವರು ಹೇಳುದ್ರಲ್ಲಿ ತಪ್ಪು ಎಂತ ಇದೆ? ಅಲ್ಲಣ್ಣ, ನಾವು ನಮ್ಮಷ್ಟಕ್ಕೆ ಇರುವುದು. ಅವ್ರು ಯಾಕೆ ನಮ್ಮ ಸುದ್ದಿಗೆ ನಾನು ಎಲ್ಲಿ ಬಂದೇನೆ ಮಾರೆ? ನನ್ಗೆ ಅಂತ ಹೇಳುದು. ಅವರಿಗೆ ಕೋಪ ಸ್ವಲ್ಪ ಜಾಸ್ತಿ. ಅದು ಗೊತ್ತಿದ್ದು ಮತ್ತೆ ಯಾಕೆ ಅವರ ಸುದ್ದಿಗೆ ಬರ್ಬೇಕು? ನಿಲ್ಲಿಸ. ಮಾಧವ ನೋಡು, ನೀನು ಇನ್ನು ಕಟ್ಟೆ ವಿಷಯಕ್ಕೆ ಹೋಗ್ಬಾರ್ದು. ಹರ್ಷ, ಕಟ್ಟೆ ಜಾಗವನ್ನು ಮಾರುದಾದ್ರೆ ಬೇರೆಯವರಿಗೆ ಮಾರ್ಲಿಕ್ಕಿಲ್ಲ, ಮಾಧವನಿಗೆ ಮಾರ್ಬೇಕು. ಅಲ್ಲ ನಾನು ಯಾಕೆ ಮಾರ್ಬೇಕು ಮಾರೆ? ನಂಗೆ ಮಾರ್ಲಿಕ್ಕಿಲ್ಲ. ಅದು ನೋಡುವ, ಅದು ನೋಡ್ದೆಂತದ. ಬಾರ ನೋಡ. ಹೋಗ, ನೀ ಕರ್ಕೊಂಡು ಹೋಗ. ನಿನ್ನಂತದ ಬಂಗಡೆ ಬೂತ ಅಂಜಲ್ ಅಡಮಿನ್ ಕಾಣೆ ರೆಬ್ಬೈಸಾಡಿ ಪಿನ್ನ ಎಟ್ಟಿ ಪ್ರೆಸ್ ಇನ್ನು ಯಾರಬ್ಬೇ ಮರ್ತೇಳೆ ಮೋನು. ಓ ಸಂಜೆ, ಒಂದ್ ಚಾ ಮಾಡಿ ಕೊಡಿ ಆಯ್ತಾ? ಆಯ್ತಾಯ್ತಾಯ್ತು. ಹಾಲು ಸ್ವಲ್ಪ ಜಾಸ್ತಿ ಹಾಕು. ಹಾಲು ಸ್ವಲ್ಪ ಜಾಸ್ತಿ ಹಾಕು ಮಾರಾಯ. ಎಷ್ಟು ಹಾಕಿದ್ರೆ ಅಷ್ಟೇ. ಅಷ್ಟಾದ್ರೆ ಅಷ್ಟು ಹಾಕು. ಹಲೋ ಫ್ರೆಂಡ್ಸ್, ಇದು ನಮ್ಮ ಊರಿನ ಕ್ಯಾಂಟೀನ್ ಆಯ್ತಾ? ಮತ್ತೆ ಅವರು ನಮ್ಮ ಕ್ಯಾಂಟೀನ್ ಅಂಕಲ್. ನಮಸ್ತೆ. ಇವರು ಎಷ್ಟು ಚಂದ ಬನ್ಸ್ ಮಾಡ್ತಾರೆ ಗೊತ್ತುಂಟಾ? ಇವತ್ತು ಬನ್ಸ್ ಮಾಡೋದು ಹೇಗೆ ಅಂತ ನಾವು ಇವರ ಹತ್ರನೇ ಕೇಳುವಲ್ಲ. ಅಂಕಲ್, ಬನ್ಸಿಗೆ ಎಂತ ಹಾಕ್ತಾರೆ? ಬನ್ಸಿಗೆ ಬಾಳೆಹಣ್ಣು ಹಾಕ್ತಾರೆ, ಮತ್ತೆ ಸ್ವಲ್ಪ ಮೊಸರು ಹಾಕುದು, ಮತ್ತೆ ಅದು ಇದೆಲ್ಲ ಹಾಕಿ ಒಂದು ಉಂಡೆ ಮಾಡಿ ಒತ್ತಬೇಕು, ಮತ್ತೆ ಎಣ್ಣೆಗೆ ಬಿಡುವುದು. ಎಣ್ಣೆ ಗುಜುಗುಜುವಾಗ ರಪ್ಪ ತೆಗಿಬೇಕು, ಆಗ ನೋಡ್ಬೇಕು ಬನ್ಸ್. ಕೇಳಿದ್ರಲ್ಲ ಫ್ರೆಂಡ್ಸ್, ಬನ್ಸ್ ಮಾಡೋದು ಎಷ್ಟು ಸುಲಭ ಅಂತ. ನೀವು ಸಹ ನಿಮ್ಮ ಮನೆಯಲ್ಲಿ ಬನ್ಸ್ ಮಾಡಿ ಕಮೆಂಟ್ ಹಾಕಿ ಆಯ್ತಾ? ಅದು ನನ್ನ ನೆರಳಲ್ಲ, ಅದು ನಮ್ಮ ರವಿ ಅಣ್ಣ ಅಂತ ಬಾರಿ ಒಳ್ಳೆ ಜನ. ಅವರಿಗೆ ಫೈನಾನ್ಸ್ ಎಲ್ಲ ಉಂಟು, ಮತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಬಡವರಿಗೆಲ್ಲ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತುಂಟಾ? ಚಾ ಬೇಡವಾ? ನಿಮ್ಮ ಚಾ ಬೇಡ, ನಿಮ್ಮ ಚಾ. ಬಾ ಮಾರ, ಚಾ ಕೊಡಿ ನನ್ನ ಲೆಕ್ಕದಲ್ಲಿ. ಅಣ್ಣ ನಾ ಕೊಡ್ತೇನೆ ಆಯ್ತಾ? ಮತ್ತೆ ನಿಮ್ಗೊಂದು ವಿಷಯ ಗೊತ್ತುಂಟಾ? ನೀವು ಚಿಂಗವನ್ನು ಹೇಗೆ ತಿಂತೀರಾ? ಅದನ್ನ ಆಗಿದ್ದು ಉಗಿತೀರಲ್ಲ, ಮತ್ತೆ ಅದನ್ನ ಹೇಳಿದ್ರೆ ಇಷ್ಟದ್ದಾಗ್ತದೆ ನೋಡಿ. ಹಾಗೇನೆಯ ನಮ್ಮ ರವಿ ಅಣ್ಣ ಸಹ. ಅದಕ್ಕೆ ಎಲ್ರು ಇವರನ್ನು ಚಿಂಗಂ ರವಿ ಅಂತ ಕರೀತಾರೆ. ಓಕೆ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಆಯ್ತಾ? ಓಕೆ, ಬಾಯ್ ಬಾಯ್ ಬಾಯ್. ಚಂದ ಅಲ್ವಾ? ಹೌದು.
ನೀನ್ ದೊಡ್ಡ ದನ ಹಾಕ್ಬೇಡ, ಬಡ್ಡಿ ಹಣ ಕೊಡು ನೀನು. ಬಡ್ಡಿ ಕೊಡು 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 ಕೊಡು. ಬೇಗ ಬೇಗ ಕೊಡು. ರವೀಣ್ಣ, ಎಂತ ನಿಮ್ಮನ್ನು ನಿನ್ನೆ 3 ಜನ ಬೈಕಲ್ಲಿ ಬಂದು ಕೇಳಿ ಹೋದ್ರು. ಹೌದಾ? ಅವ್ರಿಗೆ ಏನಾದ್ರೂ ಮಾಡಬೇಕು. ನಿಂಗೆ ಆಯ್ತಾ? ಬರ್ತಾನೆ ಆಯ್ತಾ? ಅರ್ಜೆಂಟ್ ಅರಸನ ಮನೆಗೆ ಹೋಗು. ನಾ ಮಾಡೋಣ. ಎಂತ ಮಾಡೋದಲ್ಲಿ? ಸೈಜ್ ನೋಡ್ಕೋ. ಬನ್ನಿ ಬನ್ನಿ, ಏನು ಈ ಕಡೆ? ನಮಸ್ತೆ ರಾಧಣ್ಣ. ನಮಸ್ಕಾರ ರಾಧಣ್ಣ, ಈ ಹರಿಶಣ್ಣನಿಗೆ ಎಷ್ಟು ಸಲ ಹೇಳಿದೆ ರಾಧಣ್ಣ, ಈಗ ಊರಲ್ಲಿ ಇವರ ಮಕ್ಕಳು ಮಾತ್ರ ಶಾಲೆಗೆ ಹೋಗುದು, ಒಂದೇ ವಿಷಯವನ್ನು ಗರಗಸದರ ಎಷ್ಟು ಅಂತ ಹೇಳಿಯುವುದು. ಅಲ್ಲ, ಈ ಊರಲ್ಲಿ ಬೈಕ್ನಲ್ಲಿ ಹುಡುಗರು ಯಾರು ಹೋಗ್ಲಿಕ್ಕಿಲ್ವಾ? ಎಂತದ ಎಂತ ಎಂತ ವಿಷಯ ಅಂತ ನಿಂತು? ಮತ್ತೆ ಎಂತ ರಾಧಣ್ಣ ನೋಡಿ, ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ನಲ್ಲಿ, ಸಂಜೆ ಶಾಲೆಯಲ್ಲಿ, ರಾತ್ರಿ ದೇವಸ್ಥಾನದಲ್ಲಿ. ಹಾಗಾದ್ರೆ ಇವರಿಗೆ ಹೇಳುವವರು ಕೇಳುವವರು ಯಾರು ಇಲ್ವಾ? ಇನ್ನೊಂದ್ಸಲ ಲಟಾರಿ ಬೈಕ್ ಇಟ್ಕೊಂಡು ನನ್ನ ಎದುರಿಗೆ ಬರಬೇಕು, ಅವರನ್ನು ಮತ್ತು ಅವರ ಬೈಕನ್ನು JCB ಅಲ್ಲಿ ಎತ್ತಿ ಬಿಸಾಡ್ತೇನೆ, ಕತ್ತರಿಸಿ ಬಿಸಾಡ್ತೇನೆ ರಾಧಣ್ಣ ಅವರನ್ನು. ಅವರೆಲ್ಲ ಬೀದಿ ಆಚೆ ಬದಿ ಹುಡುಗರು, ಗಾಂಜಿ ಹೇಳ್ಕೊಂಡು ಕೆಲಸ ಮಾಡದೆ ರಾಬರಿ ಮಾಡ್ಕೊಂಡು ಜೀವನ ಮಾಡುವವರು. ರಾತ್ರಿ ಅಡಿಕೆ ಸಹ ಕದೀತಾರೆ. ಕದಿಲಿಕ್ಕೆ ಬರುವಾಗಲ್ಲ ಕೊಡಲೆಯಲ್ಲಿ ಮರ ಕೊಚ್ಚಿ ಕೊಚ್ಚಿ ಆಗ್ತೇನೆ ಅವರನ್ನು. ಇಲ್ಲ ನಿಲ್ಲ. ನೋಡಿ, ಒಂದು ಕೆಲಸ ಮಾಡುವ, ಇನ್ಸ್ಪೆಕ್ಟರ್ ನನ್ನ ಗುರ್ತದವರು, ನಾಳೆ ಅಂತೂ ನನಗೆ ಹೋಗ್ಲಿಕ್ಕೆ ಉಂಟು, ನೀನು ಕೂಡ ಬಾ. ಅಷ್ಟು ಮಾಡಿ ರಾಧಣ್ಣ, ದೊಡ್ಡ ಉಪಕಾರ ಆಗ್ತದೆ. ಇಲ್ಲದಿದ್ರೆ ಅವರನ್ನು ಪೀಸ್ ಪೀಸ್ ಮಾಡಿ ಸಣ್ಣದಾಗಿ ಕತ್ತರಿಸಿ ಪಾರ್ಸೆಲ್ ಮಾಡ್ತೇನೆ ನೋಡಿ, ಬಿಡುವುದಿಲ್ಲ ಮಾತ್ರ ಅವರನ್ನು. ಸ್ವಾಮಿಯೇ ಕೊರಗಜ್ಜ ಗಾತ್ರೆ ಶಿಗಣೆ ಕೊರಗಜ್ಜ ಸ್ವಾಮಿಯೇ, ಸ್ವಾಮಿಯೇ കുറ്റമെല്ലാം പുറത്തിടണ സ്വാമിയേ, എല്ലാ കുറ്റങ്ങളിൽ നിന്നും മാപ്പ് തരണേ സ്വാമിയേ, കൊറഗജ്ജ സ്വാമിയേ, സ്വാമിയേ. ಸರ್ ನಮಸ್ಕಾರ. ಕೂತ್ಕೊಳ್ಳಿ ಅಲ್ಲಿ. ಅಮ್ಮೇ ಮಹಾಮಾಯೇ ಮೂಗಾಂಬಿಗೆ ಸರಸ್ವತಿ ಲಕ್ಷ್ಮೀ ಮಹಾಮಾಯೇ ಅಮ್ಮೇ ಶಿಗಣೆ ಕೊರಗಜ್ಜ ಸ್ವಾಮಿ. ರಾಧಣ್ಣ, ಇವರು ಗುತ್ತಿನ ಮನೆಯವರ? ಇವತ್ತು ಸಂಕ್ರಮಣ ಅಲ್ವಾ, ವಿಶೇಷ ಪೂಜೆ ಇತ್ತು, ಪ್ರಸಾದ ತಗೊಳ್ಳಿ. ಮತ್ತೆ ರಾಯಣ್ಣ, ಏನು ವಿಶೇಷ? ಇವ ಹರೀಶ್ ಅಂತ ಹೇಳಿ. ನಮಸ್ಕಾರ. 3 ಜನ ಹುಡುಗರು ಬೈಕಲ್ಲಿ ಬಂದು ನೋಡಿ, ಎಲ್ಲಿ ಹುಡುಗಿಯರು ಇರ್ತಾರೋ ಅವರ ಹಿಂದೆ ಹುಡುಗರು ಇರ್ತಾರೆ. ಹಾಗೆಂದು ಅವರ ಹಿಂದೆ ನಮಗೆ ಹೋಗ್ಲಿಕ್ಕೆ ಆಗುತ್ತದ? ಅವರನ್ನು ಕರೆದು ಗದರಿಸಬಹುದು, ಅದಕ್ಕೆ ಬಲವಾದ ಕಾರಣ ಬೇಕಲ್ಲ. ಎಲ್ಲದಕ್ಕೂ ಒಂದು ಕಾನೂನಿನ ಚೌಕಟ್ಟೊಂದು ಉಂಟು, ಅದನ್ನು ದಾಟಿ ನಮಗೆ ಅಧಿಕ ಪ್ರಸಂಗ ಮಾಡಲಿಕ್ಕೆ ಆಗುತ್ತದಾ? ಹೆಣ್ಣೆತ್ತವರ ಕಷ್ಟ ಯಾರ ಹತ್ರ ಅಂತ ಹೇಳು ಸರ್. ಹೆಣ್ಮಕ್ಳನ್ನು ಹೊರ ಕಳಿಸ್ಲಿಕ್ಕೆ ಹೆದರಿಕೆ ಆಗ್ತದೆ. ಅದೆಲ್ಲ ಬಿಡಿ ನೀವು. ಒಂದೊಂದು ಸಮಸ್ಯೆ ಬರ್ತದೆ, ಅದಕ್ಕೆ ತಲೆ ಬಿಸಿ ಮಾಡೋದಲ್ಲ. ಮಕ್ಕಳಿಗೆ ನಾವು ಸಂಸ್ಕಾರ ಕಲಿಸಬೇಕು, ಮಕ್ಕಳನ್ನು ನಾವು ಪ್ರೀತಿಸಬೇಕು. ಆ ಪ್ರೀತಿ ಕೊಟ್ಟರೆ ಅವರ ಪ್ರೀತಿಯನ್ನು ಹೊರಗೆ ಹುಡುಕೋದಿಲ್ಲ, ಎಲ್ಲ ಸರಿಯಾಗುತ್ತದೆ. ಬನ್ನಿ ಕೊರಗಜ್ಜನಿ ಒಂದು ಕೈ ಮುಗಿವ. ಬನ್ನಿ ಬನ್ನಿ ಬನ್ನಿ, ಭಕ್ತಿಯಿಂದ ಅಜ್ಜನಿಗೆ ಕೈ ಮುಗಿದು ಬೀಡ ಚಕ್ಕಲಿ ಇಡ್ತೇನೆ ಅಂತ ಹೇಳಿ ಬನ್ನಿ ಬನ್ನಿ. ನಂಬಿಕೆ ಇಲ್ವಾ? ಬೇಡ ಬಿಡಿ. ಹಾಗೇನಿಲ್ಲ. ಸರಿ, ಹಾಗಾದ್ರೆ ಪುರ್ಸತ್ತಿರುವಾಗ ನಮ್ಮ ಮಿಲ್ ಕಡೆ. ಸರ್ ಸರ್ ಸರ್, ಪೇಟೆಯಲ್ಲಿ ಒಂದು ಆಕ್ಸಿಡೆಂಟ್ ಸರ್. 3 ಬೈಕಲ್ಲಿ ಓವರ್ ಸ್ಪೀಡಾಗಿ ಬಂದು ಒಂದು ಅಜ್ಜನಿಗೆ ಗುದ್ದಿದ್ರು ಸರ್. ಒಬ್ಬನ ತಲೆಗೆ ಬೆಟ್ಟು, ಒಬ್ಬನ ಕೈಗೆ ಬೆಟ್ಟು, ಒಬ್ಬನ ಕಾಲಿಗೆ ಬೆಟ್ಟು ಸರ್. ಅಜ್ಜನಿಗೆ?
ಅಜ್ಜನಿಗೆ ಏನೂ ಆಗಿಲ್ವಂತೆ ಸರ್. ಅಜ್ಜ ಎದ್ಬಿಟ್ಟು ನಗ್ತಾ ಹೋದ್ರಂತೆ ಸರ್. ಸ್ವಾಮಿ ನೀದನ್ನ ಶಕ್ತಿ ನೀದನ್ನ ಶರಣಂ ಹಲೋ ಫ್ರೆಂಡ್ಸ್, ವಿಷಯ ಅಂತ ಗೊತ್ತುಂಟಾ? ನಾವಿವತ್ತು ಅಮ್ಮಿ ಮನೆಯಲ್ಲಿದ್ದೇವೆ. ಯಾಕಂತ ಕೇಳ್ತಾ ಇದ್ದೀರಾ? ಇವತ್ತು ಅಮ್ಮಿ 10th ಸ್ಟ್ಯಾಂಡರ್ಡ್ ಅಲ್ಲಿ 10th ರ್ಯಾಂಕ್ ತಗೊಂಡಿದ್ದಾಳೆ. ಅದರದ್ದು ಪಾರ್ಟಿ ನಡೀತಾ ಇದೆ. ನಿಮ್ಗೆ ನಾನು ವಿಡಿಯೋ ಮಾಡಿ ಕಳಿಸ್ತೇನೆ, ಆಯ್ತಾ? ಇವರು ನಮ್ಮ ಮೋನಾಕ ಅಂತ. ಡ್ಯಾಡಿ ಹಾಯ್ ಮಾಡಿ. ಹಾಯ್. ಇವರು ಮಾಧವ್ ಅಂಕಲ್ ಅಂತ, ನನ್ನ ಡ್ಯಾಡಿದ್ದು ಕ್ಲೋಸ್ ಫ್ರೆಂಡ್, ಆಯ್ತಾ? ಎಂತ ವಿಡಿಯೋ ಮಾಡುದು? ನಾಚಿರೋದಿಲ್ಲ ನಿಂಗೆ? ನೀನ್ ಹೋಗ. ಇಲ್ಲಿ ನೋಡಿ ಅಂತೆ, ನಮ್ಮ ಚಿಂಗಂ ರವಿ ಮತ್ತೆ ಅವ್ರ ಗೆಳೆಯರು ಎಷ್ಟು ಜಾಲಿ ಮಾಡ್ತಾ ಇದ್ದಾರೆ ನೋಡಿ ಅಂತೆ. ನೀನು ಮೋನಕ ಎಂಜಾಯ್ ಮೋನಕ ಎಂದೇ ಹರೀಶ್ ಅಂತ. ಈಗ ನಿಮ್ಗೆ 10th ರ್ಯಾಂಕ್ ತೆಗೆದ ಅಮ್ಮಿಯನ್ನು ತೋರಿಸ್ತೇನೆ, ನಾವೀಗ ಪಾರ್ಟಿ ಮಾಡ್ತಾ ಇದ್ದೀವಿ. ಇವಳೆ ಅಮ್ಮಿ, ಆಯ್ತಾ? ಈಗ ಹುಡುಗಿಯರಲ್ಲಿಗೆ ಹೋಗುವ. ಇವಳು ರೋಜಾ, ಆಯ್ತಾ? ರೋಜಾ ಹಾಯ್ ಮಾಡಂತೆ. ಇವಳಿಗೆ ಮದುವೆಯಾಗಿ 4 ತಿಂಗಳಾಯ್ತು. ಮೊನ್ನೆ ದುಬೈಯಿಂದ ಊರಿಗೆ ಬಂದದ್ದವಳು. ಆಂಟಿ ಅವರದ್ದು ಪಾರ್ಟಿ ಬಾರಿ ಜೋರಲ್ಲಿ ನಡೀತಾ ಉಂಟಾ ಅಂತ. ಬನ್ನಿ ಬನ್ನಿ ಒಳಗೆ ಹೋಗುವ. ಅವಳಿಗೆ ಸ್ವಲ್ಪ ಕೊಡ, ಅವಳಿಗೆ ಕೊಡ. ಪಾರ್ಟಿ ಬಾರಿ ಅಂತಲ್ಲ. ಹೋಗ ಹೋಗ, ನಿನ್ನದಂತದು ಕರ್ಮ. ಕುಡಿಸಿಯ ಹೋಗು. ಅಬ್ಬಾ, ಇದರ ಸುದ್ದಿಗೆ ಹೋಗುದು ಬೇಡ. ಬಂದ್ಲಿ ಇವಳು, ದೊಡ್ಡ ದೊಣ್ಣರೆಯನ ಮಗಳು. ಈ ಮುನ್ನನವರೆಲ್ಲಿ ಹೋದ್ರು? ನೋಡಿ 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 ಅಂತ ಇಲ್ಲಿ ನೋಡಿ ಎಂತ ಮಾಡ್ತಾ ಇದ್ದಾರೆ ನೋಡಿ. ಕ್ಯಾಮರಾ ನೋಡಿ, ಎಲ್ಲ ಮೆಲ್ಲ ತಪ್ಪಿಸುದು ನೋಡಿ ಅಂತ. ಎಂತ ಬೇಕು? ಕಟ್ಲೇಬೇಕು. ನೋಡುದು ನೋಡಿ ಅಂತೆ. ಓಡಿದ ಓಡಿದ ಓಡಿದ, ಬಾರ ಇಲ್ಲಿ. ಈ ಮಂಗ ಬಾರ ಇಲ್ಲಿ. ಈ ರವಿ ಅಣ್ಣನವರ ಟೇಬಲ್ ಅಲ್ಲಿ ಬಾರಿ ಸೌಂಡ್ ಕೇಳ್ತಾ ಉಂಟು. ಬನ್ನಿ ನಾವು ಅಲ್ಲಿ ಹೋಗೋ, ಜಾಲಿ ಆಗ್ತದೆ. ಬನ್ನಿ ಬನ್ನಿ. ರವಿ, ಒಂದು ಹಾಡು ಹೇಳು ಮಾರೆ. ಯಾವ ಹಾಡು? ನೀನು ಒಳ್ಳೆ ಹಾಡ್ತಿ. ಇವತ್ತು ನನ್ನ ಅಭಿಮಾನಿ ಮರ. ಓಕೆ, ರೆಡಿ? ಆಯ್ತಾಯ್ತಾನೆ. ಮಾಲಗೊಂತ ಸೋಡಗೊಂತ ಮಾಲ ಬೋರ್ಡು ಪಾಡ್ದು ನಮ್ಮ ಕನಿಟ ಬೋರುಡು ಬೋರಿನಾಡ ನಾಯ ಬತ್ತ ಮೊಸರು ನಕ್ಕಡು ಹರೀಶಣ್ಣ, ಈಗ ಯಾವ ಕಾಲೇಜಿಗೆ ಹೋಗುದಂತಾಯ್ತು? ನಾನು ಗೌರ್ಮೆಂಟ್ ಕಾಲೇಜಿಗೆ ಹಾಕುವ ಅಂತ ಇದ್ದೆ. ಆದ್ರೆ ಅವಳಿಗೆ ಟಾಪ್ ಕಾಲೇಜ್ ಬೇಕಂತೆ. ಅದು ಕೂಡ ಸೈನ್ಸೇ ಬೇಕಂತೆ. ಸರಿಯಲ್ಲ ಅವಳು ಹೇಳಿದ್ದು? ಎಂತ ಸರಿ? ಅಷ್ಟು ಹಣ ನನ್ನ ಹತ್ರ ಬೇಕಲ್ವಾ? ಅಷ್ಟು ಕಷ್ಟಪಟ್ಟು ಓದಿ ಈಗ ಅವಳಿಗೆ ಸಪೋರ್ಟ್ ಮಾಡಿದ್ರೆ ಹೇಗೆ? ಎಂತ ಬೇಕಾದ್ರೂ ಆಗ್ಲಿ, ಅವಳು ಹೇಳಿದ ಕಾಲೇಜಿಗೆ ಕಳಿಸುವ. ನೀನು ಸುಮ್ಮನೆ ಕೂತ್ಕೊಳ್ಳ, ಅಧಿಕ ಪ್ರಸಂಗ ಮಾತಾಡಬೇಡ. ಹರೀಶಣ್ಣ, ತಪ್ಪೇನಿದೆ ಅವ್ರು ಹೇಳಿದ್ರಲ್ಲಿ? ಎಜುಕೇಶನ್ ಲೋನ್ ಅಂತ ಬ್ಯಾಂಕಲ್ಲಿ ಸಿಗ್ತದೆ. ಕೆಲಸ ಸಿಕ್ಕಿದ್ಮೇಲೆ ಮಕ್ಕಳೇ ಕಟ್ಟಿದ್ರೆ ಆಯ್ತು. ಒಂದು ಕೆಲಸ ಮಾಡಿ, ನಾಳೆ ಅಂಗಡಿ ಹತ್ರ ಬನ್ನಿ, ಏನಾದರೂ ವ್ಯವಸ್ಥೆ ಆಗ್ತದೆ ಮಾಡುವ. ಸರಿ, ಹಾಗಾದ್ರೆ ಬೇರೆ ದಾರಿ ಎಂತ ಉಂಟು ನೋಡುವ. ಅದ ನಮಸ್ಕಾರ. ಏನು ಈ ಕಡೆ? ಮನೆಗೆ ಹೋಗಿದ್ದೆವು, ನೀವು ತೋಟದಲ್ಲಿದ್ದೀರಿ ಅಂತ ಹೇಳಿದ್ರು. ಅಲ್ಲೇ ಕಾಯುವ ಹೇಳಿದೆ. ಇವ ಇದ್ದಾನಲ್ಲ ಮಂಗ, ಅರ್ಜೆಂಟ್ ಹೇಳಿ ಕರ್ಕೊಂಡು ಬಂದ. ಅದೇನಂತ ಅರ್ಜೆಂಟ್?
ಅರ್ಸನ ಮಗಳಿಗೆ ಒಳ್ಳೆ ಕಾಲೇಜ್ ಸೇರ್ಲಿಕ್ಕೆ ಹಣ ಇಲ್ಲಂತೆ. ಹಾಗೆ ನನ್ನ ಹತ್ರ ಬಡ್ಡಿ ಕೇಳಲಿಕ್ಕೆ ಬಂದ್ರು. ನಾನಿಲ್ಲ ಅಂತ ಹೇಳಿದೆ. ದೊಡ್ಡ ಅಮೌಂಟ್ ಅಲ್ಲ, ಇವತ್ತು ತಕೊಂಡು ನಾಳೆ ಕೊಡ ಇದ್ರೆ. ನಿನ್ನೆ ಕೇಳ್ಬೇಕಿತ್ತು. ನಿನ್ನೆ ಫುಲ್ ಶೀಟ್ ಆಗಿದಲ್ವಾ, 4 ಲಕ್ಷ ಆಗಿದೆ. ನಿಮ್ಮ ಹತ್ರ ಯಾರು ಕೇಳಿದ್ರು ಮರ? ನಿಮ್ಮ ಹತ್ರ ಹಾಗೆ ಹೇಳಿದಲ್ಲ. ಹರಿಸನಿಗೆ ಹಣದ ಅಗತ್ಯ ಉಂಟು. ಆ ದೇವರ ಕಟ್ಟಿರೋ ಜಾಗವನ್ನು ಕೊಡುದಾದ್ರೆ ಮಾಧವನ ಈಗ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ. ಇದು ನೀವ್ ಹೇಳಿದ್ರೆ ಆಗ್ತದೆ. ಅವ್ ಕೊಡೋದಿದ್ರೆ ಅಲ್ಲ, ಇಲ್ಲಿ ಒತ್ತಾಯ ಏನಿಲ್ಲ. ಇವ ಹೇಳಿದ ನಂತರ ನಾನು ಬಂದಷ್ಟೇ. ಹಣ ಬೇಕಾದ್ರೆ ಕ್ಯಾಶ್ ಕೊಡುವ. ಪಾಪ ಒಂದು ಮಗಳ ಎಜುಕೇಶನ್ ಆಗ್ತಾ ಅಂತ ನಾನು ಸಾಲದ ರೂಪದಲ್ಲಿ ಕೊಡು. ಇಲ್ಲಪ್ಪ, ಅಷ್ಟು ಒಳ್ಳೆಯವನಲ್ಲ ನಾನು. ಅವನ ದೊಡ್ಡ ಪದಮು ಮಾರಾಯ. ನೋಡುವ, ಅವಕಾಶ ಸಿಕ್ಕಿದ್ರೆ ಮಾತಾಡುವ. ಬಣ್ಣ ಕುಡಿತೀರಾ? ಬೇಡ ಬೇಡ ಬೇಡ, ಬರ ಬೇಕು. ಎಡ್ಡೆ ಬೊಂಡ ಮರ ಉಷ್ಣಲಾದಿತ್ತು. ಅಲ್ಲಿ ಕೆಳಗೆ ಬಿದ್ದಿದೆ ನೋಡು. ನಿಲ್ಸ. ಹಾಯ್. ಹಾಯ್ ಅಮ್ಮಿ. ನನ್ನ ಫ್ರೆಂಡ್ ರಮ್ಯಾ. ಹಾಯ್. ಮತ್ತೆ ಕಾಲೇಜಲ್ಲಿ ಹೇಗೆ ಹೋಗ್ತಾ ಉಂಟು? ಏ ಅಮ್ಮಿ, ಕಾಲೇಜಲ್ಲಿ ಹೇಗೆ ಹೋಗ್ತಾ ಉಂಟು ಅಂತ? ತೊಂದರೆ ಇಲ್ಲ. ಕವಿತಾ ಬರ್ಲಿಲ್ವ ಇವತ್ತು? ಇಲ್ಲ, ಇವತ್ತು ರಜೆ. ಹೌದಾ? ಒಳ್ಳೇದಾಯ್ತಲ್ಲ, ಅದು ಒಳ್ಳೇದಾಯ್ತಂತಲ್ಲ. ಎಂತ ಒಳ್ಳೇದಾಯ್ತು? ಅಲ್ಲ, ನಂಗೆ ಒಳ್ಳೇದಾಯ್ತು ಅಂತ. ಬಾರ ಐಸ್ ಕ್ರೀಮ್ ತಿನ್ನೋಣ. ಬೇಡ. ಯಾಕ? ನನ್ನ ಲೆಕ್ಕದಲ್ಲಿ ಇವಳೆಂತ? ನಂಗೆ ಬಟರ್ ಸ್ಕಾಚ್ ಆಗ್ಬೋದು. ನಿಂಗೆ ಬಟರ್ ಸ್ಕಾಚ್ ಅಂದ್ರೆ ಇಷ್ಟವಾ? ನನ್ನ ಫೇವರೇಟ್. ನಂದು ಸಹ ಪ್ರೈವೇಟ್, ಅದಂದ್ರೆ ಆಯ್ತು ನಂಗೆ. ಇನ್ನ ಕರ್ಮ. ಅಲ್ಲಿ ನೋಡ, ಇವರು ಇಲ್ಲಿಗೆ ಸಹ ಜೊಳ್ಳು ಸುರಿಸ್ಕೊಂಡು ಬಂದ್ರ. ಅವ್ರಿಗೆ ಕೊಡುವ. ನನ್ನ ಬಟರ್ ಸ್ಕಾಚ್. ನಿಲ್ಲಿರ ಬೇಗ ಹೋಗು ಮಾರ್. ನೀವು ಓಡದಲ್ಲಿಗೆ ನಿಲ್ಲಿರ. ನಿಲ್ಸ. ಆಯ್ತಾಯ್ತು, ನೀ ಆ ಕಡೆ ಬಾ. ಹೋಗ. ಮಧ್ಯದವನಿಗೆ ಹೊಡಿಬೇಕಾ ಅಡಬ್ಬಿಗೆ? ಅಗಲಿ ಮೇಲೆ. ಮುನ್ನ ಎಲ್ಲಿ ಹೋದ್ಯಾ? ಆಚೆ ಹೋದ್ರಂತ. ಬೇಗ ಬಾ. ಮಿಸ್ ಆತ, ಸಿಗ್ಬೇಕಿತ್ತು ಕೈಗೆ. ಇವತ್ತೊಂದು ಸಿಕ್ಕಿದ್ರು ಬಿಡ್ಬಾರ್ದು. ಆನೆಗಲ್ ಜಬರಣ ಬಲೆ ಜಬಿ ಹಾಯ್ ಮಾವ. ಕನ್ಯಾನ ಬಿಟ್ಲ ಕಬಕ್ಕ ಪುತ್ತೂರ್ ಜಪೆ ಬಲೆ ಅಣ್ಣ ಸೈಡ್ ಬಿಡ್ಲೆ ಬೀರ ಜಪ್ಲೆ ತುಕ ಬೀರ ಜಪ್ಲೆ ಬಲೆ ಬೇಗ ಅಣ್ಣ ಬೇಗ ಜಪ್ಲೆ ಅಣ್ಣ ಲೇಟ್ ಜಬಡ ಬೈ ಮಗಳನ್ನೇನ ಕರ್ಕೊಂಡು ಬರ್ಲಿಕ್ಕೆ? ಅವಳು ಎಲ್ಲಿ ಕೇಳ್ತಾಳೆ? ಮಾಡಿದೆ ಮತ್ತೆ ಬಾವ ಅವ್ರು ತುಂಬಾ ಬಿಸಿ. ಮಾಮ, ಎಂತದ? ಈ ಸತಿ ಜಾತ್ರೆ ಗೌಜಿತ್ತ, ನಂಗೆ ಬರ್ಲಿಕ್ಕೆ ಆಗ್ಲಿಲ್ಲ, ನಂಗೆ ಎಕ್ಸಾಮ್ ಇತ್ತು. ಮೆಲ್ಲ. ಮಾಮ,
ನಮ್ದು ಬೆಕ್ಕು ಹೇಗಿದೆ? ಈಗ ದೊಡ್ಡದಾಗಿದೆ. ನನಗೆ ಬಾಯಾರಿಕೆ ಆಗ್ತಾ ಉಂಟು. ತೆಂಗಿನ ಮರದಲ್ಲಿ ಬೊಂಡ ಆಗಿದೆ ಅಲ್ಲ. ಹೊಳೆಯಲ್ಲಿ ಈಗ ನೀರುಂಟಾ? ಉಂಟಾ? ನನಗೆ ಸ್ನಾನ ಮಾಡ್ಲಿಕ್ಕೆ ಉಂಟು. ಸ್ನಾನ ಮತ್ತೆ ಮಾಡುವ, ಮೊದಲು ಮನೆಗೆ ಹೋಗುವ. ಮಾಮ, ನಮ್ಮ ಮರದಲ್ಲಿ ಹಲಸಿನ ಹಣ್ಣಾಗಿದೆ ಅಲ್ಲ, ನನಗೆ ಕೊಡಬೇಕು. ಮೊದಲು ಕೊಯ್ಯುವ, ಆಮೇಲೆ ಕೊಡುವ ಆಯ್ತಾ? ಎಂತ ಅತ್ತಿಗೆ, ನನ್ನ ಮಗಳು ಒಂದು ಹೇಳಿದು ಕೇಳುದಿಲ್ಲ ಗೊತ್ತುಂಟಾ? ಈಗ ಇಲ್ಲಿಗೆ ಬರಲಿಕ್ಕೆ ಎಷ್ಟು ಒತ್ತಾಯ ಮಾಡಿದೆ ಗೊತ್ತುಂಟಾ? ಮತ್ತೆ ಓದಲಿಕ್ಕೆ ಕೂಡ ಅಷ್ಟಕ್ಕಷ್ಟೇ, ಏನು ಹುಷಾರಿಲ್ಲ, ಫ್ರೆಂಡ್ಶಿಪ್ಪೇ ಇರೋದು. ಈಗ ನಿಮ್ಮ ಮಗಳು ನೋಡಿ, ಕಲಿಯೋದ್ರಲ್ಲಿ ಎಷ್ಟು ಹುಷಾರಿದ್ದಾಳೆ. ಬೆಕ್ಕಿಗೊಂದು ನಾನಿಲ್ಲಿ ಮೀನು ಮಾಡೋದಂತಾಗಿದೆ ಅಂತ, ಅದಕ್ಕೆ ನಾವಿಲ್ಲಿ ಪಚ್ಚಿಲ್ ತಿಂದು ಬದುಕುದು. ಬೆಕ್ಕನ್ನು ಬಿಡ. ಈ ಬೆಕ್ಕನ್ನು ನಾನು ಬೊಂಬೈಗೆ ಕೊಂಡೋಗ್ತೀನಿ. ಅದನ್ನ ತಗೊಂಡೋಗ್ಲಿಕ್ಕೆ ಆಗುದಿಲ್ವಾ ಮಂಗ? ನೀನೇ ಮಂಗ. ಹಾ, ಅಣ್ಣೇನ್ ಬಂದಿಲ್ಲ, ಬಿಸಿ ಅಂತಲ್ಲ. ಬಿಸಿ ಕರ್ಮ. ಕೊರೋನಾ ಬಂದ್ಮೇಲೆ ಕೆಲಸ ಕೂಡ ಇಲ್ಲ, ಊಟಕ್ಕೂ ಕಷ್ಟ ಆಗಿದೆ. ಊಟ ಚೆಲ್ಲಿದ್ದು ಒಂದು ಅಗಳು ಅನ್ನಕ್ಕೆ ಎಷ್ಟು ಕಷ್ಟ ಉಂಟು ಗೊತ್ತುಂಟಾ? ಊಟ ಮಾಡಿರ ಜಗಳ ಮಾಡ್ತಾರೆ. ವಿನ್ನಿ, ಊಟ ಮಾಡು ವಿನ್ನಿ, ನಾಳೆ ದೇವಸ್ಥಾನಕ್ಕೆ ಹೋಗುವ. ಅಕ್ಕ, ಹೋದ ಸರಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಿದೆ ಅಲ್ಲ, ಈ ಸರಿ ಎಲ್ಲಿಗೆ? ಈ ಸಲ ನಾವು ದೇವಿ ದೇವಸ್ಥಾನಗಳಿಗೆ ಹೋಗುವ ಆಯ್ತಾ? ಅಕ್ಕ, ಇದು ಯಾವುದು ದೇವಸ್ಥಾನ? ಇದು ಬಪ್ಪನಾಡು. 800 ವರ್ಷಗಳ ಹಿಂದೆ ಬಪ್ಪ ಬ್ಯಾರಿ ಅಂತ ಕೇರಳದ ಮುಸಲ್ಮಾನ ವ್ಯಾಪಾರಿ ಇದ್ದ. ಅವ ದೋಣಿಯಲ್ಲಿ ಶಾಂಭವಿ ನದಿಯ ಮೂಲಕ ವ್ಯಾಪಾರಕ್ಕೆ ಅಂತ ಹೋಗ್ತಿರುವಾಗ ದೋಣಿ ಕಲ್ಲಿಗೆ ಬಡಿದು ಕಲ್ಲಲ್ಲಿ ರಕ್ತ ಬಂತು. ಕನಸಿನಲ್ಲಿ ಅವನಿಗೆ ಅದು ದೇವರ 5 ಲಿಂಗಗಳು ಅಂತ ಗೊತ್ತಾಗಿ ದುರ್ಗಾ ಪರಮೇಶ್ವರಿ ದೇವರಿಗೆ ಅಂದಿನ ಜೈನ ಅರಸರಾದ ಮುಲ್ಕಿಯ ಸಾಮಂತರ ಸಹಾಯದಿಂದ ದೇವಸ್ಥಾನ ಕಟ್ಟಿಸಿದ. ಮತ್ತೆ ಅವ ಅಲ್ಲಿಯೇ ನಿಂತ. ಅಕ್ಕ, ಈಗ ನಾವು ಎಲ್ಲಿ ಹೋಗುದು? ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ಅಕ್ಕ, ಉಪದ್ರ ಮಾಡೋದು. ಕತೆ ಹೇಳೋದು ಬೇಡವಾ? ಸುಮ್ಮನೆ ಕೂತ್ಕೋ. ಸುರಥ ಎಂಬ ರಾಜ ತನ್ನ ಮಂತ್ರಿಗಳ ದ್ರೋಹದಿಂದ ರಾಜ್ಯವನ್ನು ಕಳೆದುಕೊಂಡ. ಕಾಡಲ್ಲಿರುವ ಸುಮೇಧ ಎಂಬ ಋಷಿಯ ಆಶ್ರಮದಲ್ಲಿ ಆಶ್ರಯ ಪಡೆದುಕೊಂಡು ಈ ದೇವಾಲಯವನ್ನು ಕಟ್ಟಿಸಿದ. ಆಗ ಆತ ಮಾಡಿಸಿದ ಮಣ್ಣಿನ ಮೂರ್ತಿಗೆ ಈಗಲೂ ಪೂಜೆ ನಡೆಯುತ್ತಿದೆ. ನೆಕ್ಸ್ಟ್ ಎಲ್ಲಿಗೆ? ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅರುಣಾಸುರ ಎಂಬ ರಾಕ್ಷಸನನ್ನು ಕೊಲ್ಲಲು ದೇವಿಯು ದುಂಬಿಯ ರೂಪದಲ್ಲಿ ಬಂದು ಅವನನ್ನು ವಧಿಸಿದಳು. ಈ ಸ್ಥಳವೇ ನಂದಿನಿ ನದಿಯ ಕಟಿಭಾಗದಲ್ಲಿ ಇರುವ ಈ ಕಟೀಲು. ನನಗೆ ಯಾವ ಕತೆ ಕೂಡ ಗೊತ್ತಿಲ್ಲ. ಈಗ ಯಾವುದು ದೇವಸ್ಥಾನ? ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಇದು ಮೊಗವೀರ ಸಮುದಾಯದವರು ಕುಲದೇವಿಯಾಗಿ ಪೂಜಿಸುವ ದೇವಿ. ವಿನ್ನು, ಲೇಟ್ ಆಯ್ತು, ಬೇಗ ಬಾ. ಆಯ್ತಮ್ಮ, ನಾನು ರೆಡಿ. ಅಮ್ಮ, ನಾವು ಇಷ್ಟೆಲ್ಲ ಯಾಕೆ ಕೊಂಡೋಗುದು? ನಮ್ಮ ಮಾಲ್ನಲ್ಲಿ ಎಲ್ಲ ಸಿಗ್ತದಲ್ಲ. ಸುಮ್ಮನೆ ಕುತ್ಕೊಳ್ಳ, ಮಕ್ಳಿಗೆ ಯಾಕೆ ಅಧಿಕ ಪ್ರಸಂಗ? ಸುಮ್ಮನೆ. ಆಶಾ, ಮಕ್ಕಳು ದೇವರಿದ್ದಾಗಲ್ಲನಾ? ಆಶಾ, ಬೇಗ ಹೊರಡ.
ಮಂಗಳೂರಿಗೆ ಹೋಗ್ಬೇಕಲ್ಲ, ಮತ್ತೆ ಲೇಟ್ ಆಗ್ತದೆ ನಿಂಗೆ. ಅಣ್ಣ ಎಂತ? ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ಅವ್ರಿಗೆ ಕೂಡ ಅಲ್ಲಿ ಕೆಲಸ ಇಲ್ಲ, ಅಲ್ಲಿ ಫ್ಯೂಚರ್ ಕೂಡ ಇಲ್ಲ. ನಮ್ಮ ಪಾಲೊಂದು ಕೊಟ್ಬಿಟ್ರೆ ನಾವಿಲ್ಲೇ ಸ್ವಲ್ಪ ಸಟ್ಲ್ ಆಗ್ತೇವೆ ಅಂತ. ಪಾಲ? ಎಂತ ಪಾಲು? ಅಪ್ಪ ನಿನ್ನ ಪಾಲನ್ನು ಮಾರಿ ಅಲ್ವಾ ನಿಂಗೆ ಮದುವೆ ಮಾಡಿದ್ದು? ಇನ್ನು ಪಾಲು ಬೇಕಾದ್ರೆ ಅಪ್ಪನ ಹತ್ರ ಹೋಗಿ ಕೇಳ್ಬೇಕು ಮೇಲೆ ಹೋಗಿ. ಅದೇಗಾಗ್ತದೆ? ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದು ನಿಮ್ಮ ಕರ್ತವ್ಯ ಅಲ್ವಾ? ಅದನ್ನೀಗ ಪಾಲಿಗೆ ಇಟ್ರೆ ಆಗ್ತದಾ? ನೋಡು, ಇನ್ನು ಹೋಗುವಾಗ ಸುಮ್ಮನೆ ಜಗಳ ಮಾಡಬೇಡ. ಇಲ್ಲಿ ನಮ್ಮ ಪರಿಸ್ಥಿತಿ ಸರಿ ಇಲ್ವಾ? ಮಕ್ಕಳು ಕಲಿತಿದ್ದಾರಲ್ಲ, ಅವರಿಗೆ ಕೆಲಸ ಸಿಗ್ಲಿ ಮತ್ತೆ ನೋಡುವ. ನಿನ್ನ ಮಗಳಿಗೆ ಏನು ಕೆಲಸ ಸಿಗದೆ? ಅವಳು ರ್ಯಾಂಕ್ ಸ್ಟೂಡೆಂಟ್ ಅಲ್ವಾ? ಆಶಾ, ಲೇಟ್ ಆಯ್ತು, ಹೊರಡು. ಕಷ್ಟ ಬಂದಾಗಲ್ವಾ ನಾವಿದ್ದೇವೆ, ಬಂಡೆ ಬಿಸಿ ಮಾಡಬೇಡ. ಬೇಗ ಹೊರಡ, ಮತ್ತೆ ಅಲ್ಲಿ ಟ್ರಾಫಿಕ್ ಎಲ್ಲ ಇದ್ರೆ ಕಷ್ಟ. ಹೊರಡಿ. ಮಾಮಿ. ಆಯ್ತಾಯ್ತು. ಮಾಮ ಬಾಯ್ ಮಾಮಿ. ಹಾ ಹಾ, ಬಾಯ್ ಬಾಯ್. ಟಾಟಾ ಟಾಟಾ. ಹಾ, ಜಾಗ್ರತೆ. ಹಾ, ಜಾಗ್ರತೆ. ಮಾಮ, ಆ ಗೋಣಿಯಲ್ಲಿ ಎಂತ ಅಕ್ಕಿಯ? ಮಾಮ, ನಂಗೆ ಊರಂದ್ರೆ ಇಷ್ಟ. ಉಲ್ಲಾಸದ ಜಿನುಗುತ್ತಿದೆ ನಿಂಗೆ. ಆ ರಮ್ಮೆ ಹೇಳದು ಮಾರೆ, ನಾನು ಚಂದ. ಅವಳಿಗೆ ಕಣ್ಣು ಸರಿ ಇಲ್ಲ ಆಯ್ತಾ? ನಿನ್ನ ಹೋಗಿ ಹೋಗಿ ಚಂದ ಅಂತ ಹೇಳ್ತಾಳಲ್ಲ, ನೀವೆಂತದ ಯಾವಾಗ್ಲೂ ರಮ್ಯ ರಮ್ಯ ಅಂತ ಹೇಳುದು? ಹೇಗಿದ್ದೀರಿ? ಎಂತ ಬಾಬಿ? ಬಾಬಿ ಅಂದ್ರೆ ಅತ್ತಿಗೆ ಅಲ್ವಾ? ನಾನ್ ಹೇಗೆ ನಿಂಗೆ ಅತ್ತಿಗೆ? ಮುನ್ನನಿಗೆ ಲವರ್ ಆದ್ರೆ ನಂಗೆ ಅತ್ತಿಗೆ ಅಲ್ವಾ? ಯಾರು ಹೇಳಿದ್ದು ನಿಂಗೆ ಹಾಗೆ ಅಂತ? ಎಂತದ ಮುನ್ನ, ನಾನು ಯಾವತ್ತಾದ್ರೂ ಹಾಗೆ ಹೇಳಿದ್ದೇನೆ ನಿನ್ನ ಹತ್ರ? ನಮ್ಮದೀಗ ಲವ್ ಮಾಡುವ ಏಜ್ ಅಲ್ಲನಾ, ಕಲ್ತು ಏನಾದ್ರೂ ಸಾಧನೆ ಮಾಡುವ ಏಜ್. ನೀನ್ ಕಲಿಯೋದ್ರಲ್ಲಾದ್ರೂ ಸರಿ ಇದ್ಯಾ? ಪಾಸ್ ಆಗೋದೇ ಕಷ್ಟದಲ್ಲಿ. ನಿಂಗೆ ಸಿಕ್ಕಿದ್ರು ಎಂತ ಕೆಲಸ ಸಿಗ್ಬಹುದು? ಮ್ಯಾಚ್ ಆಗ್ತೇವ ನಾವು? ಲೈಫ್ ಲಾಂಗ್ ಸ್ಟ್ರಗಲ್ ಮಾಡ್ಬೇಕಾಗ್ತದೆ. ಹುಡುಗಿಯರನ್ನು ಮಂಗ ಮಾಡುವ ಕಾಲ ಹೋಗಿದೆ. ನಿನ್ನ ಓದುವ ಸ್ಟೇಟಸ್ ಈಗ ಹೇಗಿದೆ, ನನ್ನದು ಹೇಗಿದೆ? ಮದುವೆ ಆಗುವ ಕಾಲಕ್ಕೆ ಒಂದು ಸ್ಟೇಜ್ಗೆ ಬಂದು ತೋರಿಸು, ಮತ್ತೆ ನೋಡುವ. ಅಲ್ಲಿವರೆಗೂ ಜಸ್ಟ್ ಫ್ರೆಂಡ್ಸ್. ಬದುಕಿನಲ್ಲಿ ಪ್ರಥಮಗಳು ಮುಖ್ಯ. ಲವ್ ಅಲ್ಲಿ ಹೊಟ್ಟೆ ತುಂಬುದಿಲ್ಲನಾ? ಬಾರಾ, ಬೇಕಿತ್ತ ನಿಂಗೆ? ಹೌದೌದೌದು, ಲವ್ ಅಲ್ಲಿ ಹೊಟ್ಟೆ ತುಂಬುದಿಲ್ಲ. ಇಷ್ಟು ಸಜ್ಜಿಗೆ ತಿನ್ಬೇಕು, ಸಮ ಹೊಟ್ಟೆ ತುಂಬುತ್ತದೆ. ಅಲ್ಲ, ನೀನ್ ಲವ್ ಮಾಡು, ನಾನು ಸಜ್ಜಿಗೆ ತಿಂತೇನೆ. ಅದಕ್ಕಿದೆಯಲ್ಲ ಯಾಕೆ? ನಿರ್ಮಲಕ್ಕ, ಮೀನ್ ಬೇಡವಾ? ಬಂಗಡೆ ಬೂತ ಅಂಜಲಡೆ ಮೀನ್ ಕಾಣೆ ರೆಬ್ಬೈ ಸಾಡಿ ಪಿನ್ನೆ ಎಟ್ಟಿ ಪ್ರೆಸ್ ಉಂಡು. ಇವತ್ತು ಮೀನು ಬೇಡ. ಎಂತ ಆಯ್ತಕ್ಕ? ನಮ್ಮ ಬೆಕ್ಕು ಒಂದು ಸತ್ತಿದೆ ಸಡನ್ ಆಗಿ, ಎಂತ ಅಂತ ಇಲ್ಲ. ಒಕ್ಕ 2 ಹಾಳಾದ ಮೀನಾದ್ರೂ ಆಗ್ತಿದ್ದೆ, ಹೋಯ್ತಾ? ಸರಿ ಹಾಗಾದ್ರೆ. ಮೀನು ಬೇನು ನೋಕೋರು ಎಂದು ನಲ್ಲೆಲ್ಲ ಇಲ್ಲ, ಎಲ್ಲ ಚೀನೀರು. ಎಲ್ಲ ಬ್ರಸ್ಸೆ. ಹಾ ಹರಿಶಣ್ಣ, ತಿಂಗಳಾಗ್ತಾ ಬಂತು, ಈ ಕಡೆ ಬಂದೇ ಇಲ್ಲ. ಕೆಲಸ ಇತ್ತ ಮನೆ ಹತ್ರ. ಅಮ್ಮಿ ಫೇಲ್ ಆದಂತೆ, ಹೌದಾ? ಅದು ಎಕ್ಸಾಮ್ ಟೈಮಲ್ಲಿ ಅವಳಿಗೆ ಹುಷಾರಿರ್ಲಿಲ್ವಾ? ಒಂದು ಸಬ್ಜೆಕ್ಟಲ್ಲಿ ಸ್ವಲ್ಪ ಮಾರ್ಕ್ ಕಮ್ಮಿ ಆಯಿತು ಅಷ್ಟೇ. ಮತ್ತೆ ಸಪ್ಲಿಮೆಂಟ್ರಿ ಕಟ್ಟಿದ್ಲು. ಆಮೇಲೆ ಈಗ ಕಾಲೇಜಿಗೆ ಹೋಗ್ತಿದ್ದಾಳೆ. ಅಲ್ಲ, ಬೇರೆಯವರಾದ್ರೆ ಪರವಾಗಿಲ್ಲ, ಅವಳು ರ್ಯಾಂಕ್ ಸ್ಟೂಡೆಂಟ್ ಆಗಿ ಫೇಲ್ ಆಗೋದಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಹರಿಶಣ್ಣ. ಜನರೆಲ್ಲ ಎಂತೆಂತ ಹೇಳ್ತಿದ್ದಾರೆ. ಜನರು 1000 ಹೇಳ್ತಾರೆ ಮಾರೆ, ಅದಕ್ಕೆ ನೀನು ಹೇಳುದಾನ? ಅಲ್ಲ, ನಾನು ನಿನ್ನ ಹತ್ರ ಒಂದು ಕೇಳೋದು, ನೀನು ಎಷ್ಟು ಸರಿದ್ದೆ ಅಂತ ನಂಗೆ ಬುದ್ಧಿ ಹೇಳಲಿಕ್ಕೆ ಬರೋದು ನೀನು? ಹಾಗಲ್ಲ ಹರಿಶಣ್ಣ. ಮತ್ತೆ ಆಗ ನಿಂಗೆ ಅಗತ್ಯ ಉಂಟ ಮಾರೆ? ನೀನ್ ಯಾರ ನಂಗೆ ಹೇಳಲಿಕ್ಕೆ? ಅಲ್ಲ ಅಲ್ಲ ನೋಡಿ ಪ್ರಕಾಶ್ ಅಣ್ಣ, ಇವ ಮಾತಾಡೋ ರೀತಿ ನೋಡಿ, ತಲೆ ಮೇಲೆ ಮಾತಾಡ್ತಾನೆ ಇವ. ಅಲ್ಲ, ಇವನಿಗೆ ಮದುವೆ ಆಗಿದೆ ಮಾರ್ರೆ, 40 ವರ್ಷ ಆಯ್ತು. ಒಂದು ಮದುವೆ ಮುಂಚೆ ಆಗಿದೆ ಇವನಿಗೆ. ಮದುವೆ ಆಗ್ತಿದ್ರೆ ನನ್ನ ಮಗಳ ಪ್ರಾಯದಷ್ಟು ದೊಡ್ಡ ಮಗಳಿರ್ತಿದ್ಲು.
ನನ್ನ ಪರ್ಸನಲ್ ಮಾತಾಡ್ಬಿಡಿ ಪರ್ಸನಲ್ ನೀನ್ ಮಾತಾಡಿದ, ಪರ್ಸನಲ್ ನಾನ್ ಮಾತಾಡಿದಲ್ಲ. ಇಲ್ಲಿ ಗಲಾಟೆ ಮಾಡ್ಬೇಡಿ. ಪರ್ಸನಲ್ ನೀನ್ ಮಾತಾಡಿದ, ಅದಕ್ಕೆ ನಾನು ಹಿಂಗೆ ಮಾತಾಡುದು. ಇಲ್ಲಿ ಗಲಾಟೆ ಹರಿಶಣ್ಣ ಅಲ್ಲ ಮಾರೆ ಸುಂದರ, ಇವನಿಗೆ ಗತ್ತಿಲ್ಲ ಮಾರೆ, ಇವ ನಂಗೆ ಹೇಳಿಕೆ ಬರ್ತಾನೆ ಮಾರೆ. ಹಾಲ್ ಕಟ್ ಅಲ್ವನ ಮನು, ಇವನಿಗೆ ಬೇಕಾ ಮಾರೆ, ಇದು ಬೇಕಾ? ಬುದ್ಧಿ ಹೇಳಿಕೆ ನಂಗೆ ಬರ್ತಾನೆ ಮಾರೆ. ಇವ ಮೊದ್ಲು ನೀನೇನಾದ್ರು ಸಾಧಿಸ, ಆಮೇಲೆ ನಂಗೆ ಹೇಳ. ಹರಿಶಣ್ಣ ಇದು ಜಾಸ್ತಿ ಇದೆ ಹರಿಶಣ್ಣ. ಜಾಸ್ತಿ ನಿನ್ನದದು. ನಾನು ಮಾತಾಡಿದ ಫ್ಯಾಮಿಲಿ ವಿಷಯ ನೋಡು. ನಾನು ತಲೆ ಕೆಟ್ಟು ಉಂಟಲ್ಲ, ನಾನು ಬನ್ನಿ ನೀವು ನನ್ನ ಮನೆ ಮನೆಗೆ ಹೋಗಿ ನೀವು ಹೋಗಿ ಮಾರ, ಸಮಾಧಾನ ಸಮಾಧಾನ ನೋಡ್ಕೊಳ್ತೇನೆ ಆಯ್ತಾ, ಬಿಡುದಿಲ್ಲ. ನಾನು ತಲೆ ಕೆಟ್ಟ ಮನ್ಸಲ್ಲ, ಗೊತ್ತಿಲ್ಲ ನನ್ನ ವಿಷಯ. ಎಂತಾಯ್ತಾ? ಇದು ಹಿಡ್ಕೊಳ್ಳಿ, ಈಗ ಬರ್ತೇನೆ. ಹಾ ಸರಿ, ಈಗ ಬಂದೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಬಂಡಿ ಹೋಗದು, ನನ್ನ ಬಿಟ್ಟು ಸ್ನಾನ ಮಾಡುದಾ? ಅಲ್ಲ, ಕ್ಯಾಂಡಿ ಕ್ರಶ್ ಆಡುದು. ನಿನಗೊಂದು ವಿಷಯ ಗೊತ್ತುಂಟಾ? ಎಂತ? ಸತ್ಯನಾರಾಯಣ ಊರು ಬಿಟ್ಟು ಬ್ಯಾಂಗ್ಳೂರ್ ಹೋದ್ರಂತೆ. ಅದನ್ನ ನೀವು ನನ್ನ ಹತ್ರ ಅಂತ ಹೇಳುದು? ನನ್ನ ಹತ್ರ ಕಾಲೇಜ್ ಇದ್ರೆ ಮಾತ್ರ ಮಾತಾಡಿ. ನೀ ಯಾವ ಕಾಲೇಜಾ? ನಾನು ಗೌರ್ಮೆಂಟ್ ಕಾಲೇಜ್. ನಿಂದೆಂತ ಕಾಲೇಜಾ? ನಾವಿರ್ಬೇಕಾದ್ರೆ ನೋಡ್ಬೇಕಿತ್ತು. ನಾವೆಲ್ಲ ಆಗ ಪೆಟ್ಟಿಸ್ಟ್ಗಳು, ಗೊತ್ತುಂಟಾ? ನೀವು 5ನೇ ಕ್ಲಾಸ್ ಫೈಲ್ ಅಲ್ಲ, ರಾಧನ್ ಹೇಳ್ತಿದ್ರು. ಆ ಜನಕ್ಕೆ ಮಾರ್ಲಿ. ಗೌರ್ಮೆಂಟ್ ಬಸ್ ಪಾಸ್ ಉಂಟು, ತೋರಿಸ್ಬೇಕಾ? ನೀವು ಕಾಲೇಜಿಂದ ಐಡಿ ಮಾಡಿಸಿ ಮಾರ್ಕೆಟ್ ಅಲ್ಲಿ ಕಟ್ಟು ತುಂಬಲಿಕ್ಕೆ ಹೋಗ್ತಿದ್ದದಲ್ವಾ? ನಿನ್ನ ಪೆದಂಬೇಡ ನನ್ನ ಹತ್ರ. ನಾನ್ ದೊಡ್ಡ ಪೆಟ್ಟಿಸ್ಟ್, ಇಲ್ಲಿ ಬೀಸ ತಿಟ್ಕೊಂಡು ಹೋಗ್ತಿದ್ದೆ. ಎಂತ ಸಾವು ಪೆಟ್ಟಿಸ್ಟ್? ಮಾರ್ಕೆಟ್ ಅಲ್ಲಿ ಪೆಟ್ಟದಿದ್ದು ಗೊತ್ತುಂಟು, ಅದಕ್ಕೆಲ್ಲ ನೀವು ಕೆಲಸ ಬಿಟ್ಟದ್ದು. ಅದು ಸಹ ಹೇಳಿದಾರ ರಾಧನ್? ನಿಂಗೆ ನನ್ನ ಹೆಸರೇ ಗೊತ್ತಿಲ್ಲ, ಇಡೀ ಊರೇ ನನ್ನ ನೋಡಿ ಎದುರ್ತದೆ. ಅದು ಸಹ ಹೇಳಿದ್ದಾರೆ. ಬಡ್ಡಿ ದರ ಸಿಗ್ಲಿಲ್ಲ ಹೇಳಿ ಊರಿನವ್ರ ಹೆಸರು ಹೊಡೆದು ಫಿನಲ್ ಕುಡ್ದದ್ದಲ್ಲ, ಅದಕ್ಕೆಲ್ಲ ಜನರು ಎದುರದು. ನಾನು ಎದುರದಿಲ್ಲ. ಆ ಜನಕ್ಕೆ ಭಯವಾಗಿಲ್ಲ, ನಿನ್ಗೆ ಬೈದು ಪ್ರಯೋಜನ ಇಲ್ಲ. ಈಗ ನೋಡು, ಗೊತ್ತಾಗುತ್ತೆ ನಾನು ಎಷ್ಟು ದೊಡ್ಡ ಜನ ಅಂತ. ಆ ಹುಚ್ಚ ನನ್ನ ನೋಡಿ ಒಂದು ಉದ್ದದ ಡೈಲಾಗ್ ಹೊಡಿತಾನೆ ನೋಡು. ಈಗ ನೋಡು, ಈಗ ನೋಡು, ಆ ಕಿವಿಯದ್ದು ನೊರೆ ತೆಗಿಯೇತಾ? ವ್ಯರ್ಥ ಪ್ರಾಣಿ. ಎಂತ ನಾಚಿಗೆಟ್ಟದು ಅರೆ ಸಾವು. ಹಾಗೆಲ್ಲ ವಿಷಯ ಉಂಟಲ್ಲ. ಬಟರ್ಸ್ ಕಚ್ಬೇಕಾನ? ಬಾರಿ ಹಣ್ಣು ಉಂಟ ನಿನ್ನ ಹತ್ರ? ಇವತ್ತು ಐಸ್ ಕ್ರೀಮ್ ಬೇಡ, ಕೋಲ್ಡ್ ಕುಡಿವಾ? ಅಲ್ಲ, ಒಂಜಿ ರಡ್ಡು ಮೂಜಿ ಗೋಲ್ಡ್ ಬರ್ಲೆ, ಒಂಜಿ ಬಟರ್ ಸ್ಕಾಚ್ ಕೊರ್ಲೆ. ನಂಗೆ ಬಟರ್ ಸ್ಕಾಚ್ ಬೇಡ, ಸ್ಟ್ರಾಬೆರಿ ಆಗ್ಬೋದು. ಒಂಜಿ ಸ್ಟ್ರಾಬೆರಿ ಚಮಚ ಮಾತ್ರ ರಡ್ಡು ಬಾಡ್ಲೆ. ಸ್ಪೂನ್ ಕೊಡಿ. ಥ್ಯಾಂಕ್ ಯು. ಸೈಡ್
ಅದೆಲ್ಲ ಉಪ್ಪು ನಿಲ್ಲ ನೆಲ್ಲು ಸಹ ಕುಡಿತೇನೆ ಇನ್ನು ಪರ್ದೇಸಿ ಕೊಡು 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 ಕುಡಿತೇನೆ ನಿಲ್ಲು ಆಗ್ಲಿ ಕೊಡ್ಕೊ ನೀನು ಅವಳಿಗೆ ನಂಜಿ ಕುಡಿಯುವ ಅಣ್ಣ ನಿಮ್ಮ ಕಡ್ಲೆಗೆ ಕೈ ಹಾಕುದವ ಎಂತದ ಅದು ತೆಗಿ ತೆಗಿ ಅಣ್ಣ ಅದೆಲ್ಲ ನನ್ನ ಹತ್ರನೇ ಇರೋದು ತೆಂಗಿನ ಏನಾನಲ್ಲ ಮಾರುದು ನಿಲ್ಲು ನಿಲ್ಲು ಇದು ಖಾಲಿ ಆಗಿ ಎಂತ ಇದು ಅಲ್ಲ ನೀನು ಬರ್ಲ ತಿನ್ನು ಇಲ್ಲ ನಿಂತು ಕುಡಿತೇನೆ ಏ ಅಮ್ಮಿ ಎಂತಾಯ್ತಾ ಅಮ್ಮಿ ಎಂತಾಯ್ತಾ ಅಣ್ಣ 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 ನೀರು ಕುಡಿ ಅಣ್ಣ ಅಮ್ಮಿ ಅಮ್ಮಿ ಎಂತಾಯ್ತು ಅಮ್ಮಿ 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 ಆಂಬುಲೆನ್ಸ್ ಬಂದು ಕಾಲಿದ್ಯಾ ಎತ್ತೆತ್ತು ಮೇಲೆ ಬಾ ಕೈ ಮೇಲೆ ಎಲ್ಲಿ ಎಲ್ಲಿ ಗಟ್ಟಿಡ್ಕೋ ಗಟ್ಟಿಡ್ಕೋ ಮೇಲಕ್ ಮೇಲೆ ಡೋರ್ ಮೇಲಕ್ಕ ಏ ಹೋಗು ಹೋಗು ವಿನಯ್ ನರ್ಸಿಂಗ್ ಹೋಮ್ ಆಯ್ತಾ ಹೋಗು ಈಗ ಪೇಷಂಟ್ ಪಾರ್ಟಿ ಯಾರು? ನಾನು. ಬಿಲ್ ಕೌಂಟರ್ಗೆ ಬನ್ನಿ. ಇನ್ಸೂರೆನ್ಸ್ ಇದೆಯಾ? ಇಲ್ಲ. ಯಶಸ್ವಿನಿ ಕಾರ್ಡ್ ಇದೆಯಾ? ಆಯುಷ್ಮಾನ್ ಕಾರ್ಡ್, ಗೌರ್ಮೆಂಟ್ ಫೆಸಿಲಿಟಿ ಏನಾದರೂ ಇದೆಯಾ? ಎಂತ ಹೆದರುದು? ದೇವರಿದ್ದಾರೆ, ಎಲ್ಲ ಸರಿ ಹೋಗ್ತದೆ ಆಯ್ತಾ? ಸರಿ, ನಾನು ಹೊರಡ್ತೇನೆ ಆಯ್ತಾ? ನಮಸ್ಕಾರ ಅಣ್ಣ. ನಮಸ್ತೆ. ನಂಬರ್ 108 ಅಲ್ಲ? ಹೌದೌದು. ಎರಡು ತಿಂಗಳಾಗ್ತಾ ಬಂತು, ಸ್ವಲ್ಪ ಇಂಪ್ರೂವ್ಮೆಂಟ್ ಇಲ್ಲ. ಸಮಸ್ಯೆ ಏನು ಅಂತ ಡಾಕ್ಟ್ರಿಗೂ ಗೊತ್ತಾಗ್ತಿಲ್ಲ. ಡಾಕ್ಟ್ರು ನೋಡಿದ್ರೆ ಮನೆ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬದುಕೋ ಚಾನ್ಸ್ ಕೂಡ ಕಮ್ಮಿ ಉಂಟಂತ ಹೇಳ್ತಾ ಇದ್ದಾರೆ. ಬಾಂಬೆ ಕರ್ಕೊಂಡು ಹೋಗೋದಾದ್ರೆ ಏನು ಸಹಾಯ ಬೇಕಾ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ. ಹೌದರಿಷ, ಮಗಳ ಭವಿಷ್ಯ ಪ್ರಾಣ ತಂದೆ ಆದವನಿಗೆ ಮುಖ್ಯ ಆಗಿರ್ತದೆ. ಅದೇ ನಿಮ್ಗೆ ಗೊತ್ತಲ್ವಾ? ನೀವು ಓಕೆ ಅಂದರೆ ಆಯಿತು. ಹಣದ ವ್ಯವಸ್ಥೆ ಎಲ್ಲ ಮಾಡುವ, ಕ್ಯಾಶ್ ರೆಡಿ ಇದೆ. ಹಾಂ, ಪೇಪರ್ಗಳನ್ನೆಲ್ಲ ಮತ್ತೆ ಮಾಡುವ.
ಸರಿ, ಹಾಗೆ ಮಾಡುವ. ಏನೇನು ಪುಂಟಲ್ಲ ಕಮಿಷನ್ ಕೊಡುವ ಮಾರಪ್ಪ. ಅಮ್ಮಿ 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 ಹಸಿ ಮಾಂಸ ಮತ್ತು ರಾಣ ಹದ್ದುಗಳು ಅಮ್ಮಿ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಗುರುಳು ಬೆಟ್ಟು. ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ತಾನು ಕೆಸರಲ್ಲಿ ಕುಸಿಯುತ್ತೆಂತರೋ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ. ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ, ಹಾಲು ತೆನೆಯಲ್ಲಿ ಅಮೃತ ತುಂಬಿ ನದಿಯು. ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು, ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು, ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು. ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಅಹಂ ಬ್ರಹ್ಮಾಸ್ಮಿ.
ಹಾ, ಎಲ್ಲ ಸರಿ ಉಂಟು. ಸೋಮವಾರದ ಮೊದಲು ಆಗ್ಬೇಕು. ಮತ್ತೆ ದಿನ ಸರಿ ಇಲ್ಲ ಆಯ್ತಾ? ಹಾ, ಒಂದು ಸೈನ್ ಮಾಡು. ಹಾ, ರಪ್ಪ ರಪ್ಪ. ಹಾಗಾದ್ರೆ ಸೋಮವಾರ ವಕೀಲರ ಎದುರಲ್ಲೇ ಹಾಕುವ. ಇವತ್ತು ಶುಕ್ರವಾರ ಅಲ್ಲ, ಬೇಡ. ಸೋಮವಾರ ಆದ ನೀನಲ್ಲೇ ಹಾಕ್ಬೇಕು ಮಾರ. ಇವತ್ತೇ ಹಾಕಿಬಿಡು, ಈಗ ಕ್ಯಾಶ್ ರೆಡಿ ಉಂಟು. ಹೌದು, ನೀನು ಸೈನ್ ಹಾಕ್ ಮಾರ. ಹರಿಶಣ್ಣ, ಏ ಸತ್ಯನಾ, ಹರ್ಷನ ಜಾಗ ಮಾರ್ಬಿಟ್ರು. ಎಲ್ಲ ಸೆಟ್ಲ್ ಆಯ್ತು, ಇನ್ನು ಸೈನ್ ಒಂದು ಮಾತ್ರ ಬಾಕಿ. ನೀನು ಹಾಕ. ನೀ ಹಾಕು. ಸೈನ್ ಇಲ್ಲಿ ಯಾಕೆ ಹಾಕುದು? ವಕೀಲರ ಮುಂದೆ ಹಾಕ್ಬೇಕಲ್ಲ. ವಕೀಲನಲ್ಲ, ರಜೆ ಮಾರ. ನೀನು ಹಾಕ್ ಮಾರ. ಅಯ್ಯೋ ಮಾಧವಣ್ಣ, ಹರಿಶಣ್ಣ ನಿಮ್ಮ ತಮ್ಮ ಅಲ್ವಾ? ಅಷ್ಟು ಕೂಡ ವಿಶ್ವಾಸ ಇಲ್ವಾ? ಹಣ ಕೊಡಿ, ಪರವಾಗಿಲ್ಲ. ಅಲ್ಲ, ನನಗೇನು ಅವಸರ ಇಲ್ಲ. ಇವನಿಗೊಂದು ಹೆಲ್ಪ್ ಮಾಡುವ ಅಂತ ಬಂದದ್ದು ಅಷ್ಟೇ. ಆಯ್ತು, ಸೋಮವಾರ ಮಾಡುವ. ಹಾಂ, ಎಲ್ಲ ಆಯ್ತು. ಈ ಮಂಗ ಬಂದು ನನ್ನ ಕಮಿಷನ್ ಕಟ್ ಮಾಡಿದ ಕಂಟ್ರೆ ಹುಟ್ಟಿ. ಎಲ್ಲ ಗೊತ್ತಿದೆ ಹರಿಶಣ್ಣ. ಆ ದಿನ ನೀವು ಹೇಳಿದ ಮಾತು ಸ್ವಲ್ಪ ಮನಸ್ಸಿಗೆ ನಾಟಿದೆ. ಊರು ಬಿಟ್ಟು ಏನಾದರೂ ಸಾಧಿಸಬೇಕು ಅಂತ ಕೇರಳಕ್ಕೆ ಹೋದೆ. ಊರಿನ ಜಾತ್ರೆ ಅಲ್ಲ, ಹಾಗಾಗಿ ಬಂದೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಕೊನೆಯ ಪ್ರಯತ್ನ ಅಂತ ನಾನೇನಾದರೂ ಮಾಡ್ತೇನೆ. ನಾನು ಹೇಳಿದಷ್ಟು ಕೇಳಿ. ಸತ್ಯಣ್ಣ, ಬನ್ನಿ ಅಮ್ಮಿಯನ್ನು ನೋಡುವ. ಇದು ರೀಲ್ಸ್ ನೋಡ ಈಗ ಇವರು ಬಂದ್ರು ಅರಟ್ಟೆ. ಚೀ, ಯಾವಾಗ್ಲೂ ಇಲ್ಲೇ ಸಾಯ್ತಿರ್ತಾರೆ. നിങ്ങ അബ്ബമ്മങ്ക് യാറോ റേത്തക്ക് യാറോ നിങ്ങല്ല നിങ്ങളെ പറപ്പാട്ടിയും കാടിക്കോണോ കോൺറെ കുട്ടിങ്ങളെ ಆಯ್ತು ಆಯ್ತು ಇಟ್ಕೊಳ್ಳ ಸಮಾಧಾನ ನಮ್ಮ ಅಂಗಳವನ್ನು ನಾವೇ ಸ್ವಚ್ಛವಾಗಿಡಬೇಕು. ಇಲ್ಲದಿದ್ದರೆ ನಾರಿ ಬೆಕ್ಕು ನಾಯಿ ದುಷ್ಟಶಕ್ತಿಗಳು ಬಂದು ಸೇರಿಕೊಳ್ಳುತ್ತದೆ.
ರೂಪಾಯಿ ನೋಟು ಕೊಟ್ಟು ಗೊತ್ತಿಲ್ಲ ಇತ್ತೆ ಜಪ್ಲೆ 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 ಬಲೆ ಏರಿ ಆನೆಗಲ್ಲೇರಿ ಜಪಿ 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 ಸುಂಗದಟ್ಟೆ ಹೊಸಂಗಡಿ ಮಂಜೇಶ್ವರ ತಲಪಾಡಿ ತೊಕ್ಕೋಟು ಮ್ಯಾಂಗ್ಳೂರ್ 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 ಬರ್ತಾರ 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 ಬೈ ಬೈ ರೈಟ್ ಬೈ ಬಾಗ್ಲಿ ಒಳ್ಳೆ ನಾವು ರೇ ಹ್ಯಾಪಿ ಬರ್ಡೇ ಅಮ್ಮಿ. ಹ್ಯಾಪಿ ಬರ್ಡೇ ಅಮ್ಮಿ. ಹ್ಯಾಪಿ ಬರ್ಡೇ ಅಮ್ಮಿ. ನಾನು ಮತ್ತೆ ರಮ್ಯ ಸೇರಿ ನಿಂಗೆ ಸರ್ಪ್ರೈಸ್ ತಂದಿದ್ದೀವಿ. ಎಂತ ಮಾರೆ ಹಾಗಾದ್ರೆ ನಾನಿಲ್ವಾ? ಐಡಿಯಾ ಕೊಟ್ಟದೆ ನಾನಂತೆ. ಇಕ್ಕೊಳ ರಮ್ಯಾ ನಿಂಗೆ ಬರ್ಬೇಡ ಅಂತ ಹೇಳಿದಲ್ಲ, ಬಂದ್ಲು ಸಂತೆ. ಅವನಾಗಿನ ಕಾಮಿಡಿ. ಏ ನಿಲ್ಲಿಯ, ನಾನೊಂದು ಫೇಸ್ಬುಕ್ ಲೈವ್ ಮಾಡ್ತೇನೆ. ನಿಮ್ದು ಯಾವಾಗಲೂ ಚಂದ ಬರ್ತದೆ, ನಂದು ಚಂದನೇ ಇರೋದಿಲ್ಲ. ಹಲೋ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತಾ ಇದ್ದೆಲ್ಲ ನಮ್ಮ ರ್ಯಾಂಕ್ ಸ್ಟೂಡೆಂಟ್ ಒಬ್ಳು ಹಾಸ್ಪಿಟಲ್ ಅಲ್ಲಿ ಇದ್ದಾಳಂತ. ಅವಳದ್ದು ಇವತ್ತು ಬರ್ತ್ಡೇ ಆಯ್ತಾ, ಸೊ ನಾವೆಲ್ಲರೂ ಸೇರಿ ಅವಳಿಗೆ ವಿಶ್ ಮಾಡುವಲ್ಲ. ರೆಡಿ ಅಲ್ಲ ಎಲ್ಲರೂ? ಓಕೆ ಸ್ಟಾರ್ಟ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಅಮ್ಮಿ, ಹ್ಯಾಪಿ ಬರ್ತ್ಡೇ ಟು ಯು. ಕೇಕ್ ಕೊಡು. ಆಯ್ತಲ್ಲ ಟೇಕ್ ಕೊಡ. ಕೊಡು ಕೊಡು, ಜಾಸ್ತಿ ತಿನ್ಬಾರ್ದು. ಎಂತ ಆಗುದಿಲ್ಲ ಇವನು ನಿಂತ ತಿನ್ನದಾಗೆ ಮಾಡುದು ಮಾರ ಕರ್ಮ. ಚಳಿ ಸಿಕ್ಕಿದ್ದು. ಇದು ಮಾಡು. ಇವಾಗ ಕೊಡ್ಲಿ. ಆಯ್ತು, ದೊಡ್ಡ ದೊಡ್ಡ ಪೀಸ್ ಮಾಡು ಎಲ್ಲರಿಗೂ. ಆಯ್ತು ಮಾರೆ. ಹಾಗೆ ಫಸ್ಟ್ ನನ್ ಕೊಡ ಆಯ್ತಾ? ಗೈಸ್, ಅಮ್ಮಿ ಆದಷ್ಟು ಬೇಗ ಗುಣ ಆಗ್ಬೇಕು. ನಾವು ಸ್ಟೂಡೆಂಟ್ಸ್, ನಮ್ಮ ಕೈಲಿ ಏನು ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳುವ ಕಾಲ ಇದಲ್ಲ. ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋಣ. ಮುನ್ನ ನಿಂಗೇನೋ ಹೇಳಿಕ್ಕಿದೆ ಅಲ್ಲ, ಹೇಳು. ಹಾಯ್ ಫ್ರೆಂಡ್ಸ್, ಅಮ್ಮಿ ನಮ್ಮ ನೆಚ್ಚಿನ ಗೆಳತಿ. ಅವಳಿಗೀಗ 2 ಕಾಲು ಸ್ವಾಧೀನ ಇಲ್ಲ. ಸೋಷಿಯಲ್ ಮೀಡಿಯಾ ಬರೀ ಟೈಮ್ ಪಾಸ್ ಇರುವಂಥದ್ದಲ್ಲ, ಅದರಿಂದ ಸಹಾಯ ಕೂಡ ಆಗ್ತದೆ. ಸೊ ಕೆಳಗೆ ಕೊಟ್ಟಿರೋ ನಂಬರಿಗೆ ಗೂಗಲ್ ಪೇ ಮಾಡಿ ಅವಳ ಮೆಡಿಕಲ್ ಖರ್ಚಿಗೆ ಅದು ಸಹಾಯ ಆಗ್ತದೆ. ದಯವಿಟ್ಟು ನಿಮ್ಗೆ ಆದಷ್ಟು ಸಹಾಯ ಮಾಡಿ. ಥ್ಯಾಂಕ್ ಯು. ದೈವೇರ್ವೇ ಧರ್ಮದೈವೇ ಫಣಿಫ್ರೀತ್ ಗುರುಭಿ ಬ್ರಾಹ್ಮಣೇ ಪ್ರೇತಭೂತೈಹಿ. ಈ ಶ್ಲೋಕದ ಪ್ರಕಾರ ನಿಮಗೆ ಗುರುಬಲ ದೈವಬಲವಿದೆ. ಆದ್ದರಿಂದ ಯಾವುದೇ ಮಂತ್ರ ಪ್ರಯೋಗ ಕೂಡ ನಿಮ್ಮ ಕುಟುಂಬಕ್ಕೆ ಬಾಧಿಸುವುದಿಲ್ಲ. ಆದರೂ ಅಡಚಣೆ ಬಂದಿದೆ ಎಂದರೆ ಇದು ಸ್ತಂಭನ ಮತ್ತು ಮಾರಣ ಪ್ರಯೋಗವಾಗಿದೆ. ಈ ಕಾಲದಲ್ಲಿ ಇದೆಲ್ಲ ನಡೀತದ? ಇದನ್ನು ನಾವು ನಂಬಹುದಾ? ರಾಜ ಮಹಾರಾಜರ ಕಾಲದಲ್ಲೂ ಬಲಿಷ್ಠ ವಶೀಕರಣ ಪದ್ಧತಿ ಇತ್ತು. ಪುರಾತನ ಕಾಲದಲ್ಲಿ ಜಂಬನ ವಶೀಕರಣ ಪದ್ಧತಿ ಇತ್ತು. ಎಂದ ಮನುಷ್ಯರೇ, ಇದರಿಂದ ನನ್ನ ಮಗಳಿಗೇನು ತೊಂದರೆ ಆಗುದಿಲ್ಲಲ್ಲ? ನೀವು ನಂಬುವ ದೇವರ ಕೃಪೆಯಿಂದ ಅವಳು ಬದುಕಿ ಉಳಿದದ್ದೇ ಹೆಚ್ಚು. ಸಾಮಾನ್ಯವಾಗಿ 4 ಪ್ರಕಾರಗಳಲ್ಲಿ ಪ್ರಯೋಗ ಮಾಡುತ್ತಾರೆ. ಕರ್ನಾಟಕದಲ್ಲಿ ಕೊಳ್ಳೆಗಾಲ, ಕೇರಳದಲ್ಲಿ ನೀಚ ಪ್ರಯೋಗ, ಕೋಲ್ಕತ್ತಾದಲ್ಲಿ ಬಂಗಾಳಿ ಪ್ರಯೋಗ, ಇದನ್ನು ಕಾಳಿ ಪ್ರಯೋಗ ಅಂತಲೂ ಕರೀತಾರೆ. ಉತ್ತರ ಭಾರತದಲ್ಲಿ ತಾಂತ್ರಿಕ ಪ್ರಯೋಗಗಳಿವೆ. ಅಸ್ಸಾಮಿನಲ್ಲಿ ಮಾಯಾಂಗಿ ವಶೀಕರಣಗಳಿವೆ. ಈ ಮಾಟ ಮಂದಿರಗಳಲ್ಲಿ ಷಟ್ ಪ್ರಯೋಗಗಳಿವೆ. ಇದರಲ್ಲಿ ಯಾವುದಾದರೂ ಒಂದು ವಿಧಾನದಲ್ಲಿ ಪ್ರಯೋಗ ಮಾಡ್ತಾರೆ. ಈ ಷಟ್ ಪ್ರಯೋಗ ಅಂದರೆ ಸ್ತಂಭನ, ಮಾರಣ, ಮೋಹನ, ಉದ್ವೇಷಣ, ವಶೀಕರಣ ಮತ್ತು ಉಚ್ಚಾಟನೆ. ಉಚ್ಚಾಟನೆ ಅಂದ್ರೆ ಪ್ರೇತ ಬಿಡಿಸುದಲ್ವಾ? ಅಲ್ಲ, ಪ್ರಯೋಗದ ಮುಖಾಂತರ ಊರು ಬಿಟ್ಟು ಓಡುವಂತೆ ಮಾಡುವುದು. ಅಂದ್ರೆ ನನ್ನ ಮಗಳು, ದಯಮಾಡಿ ನನ್ನ ಮಗಳನ್ನ ನೀವೇ ಬದುಕಿಸ್ಬೇಕು. ಉದಯಾರೂಢ ಚಂದ್ರಾಣಾಂ ಗುಳಿಕೆ ಕೇಂದ್ರ ಸಂಸ್ಥಿತೆ ಮಂದಯುಕ್ತೆ ಅಥದೃಷ್ಟೇ ವಾಕ್ಶುದ್ರಾಂ ರಿಪಕೃತಂ ವದೇತ್. ನಿಮ್ಮ ಮಗಳು ಸಾಯ್ಬೇಕಂದಲೇ ಮಾಡಿದ್ದು. ಅವಳಿಗೆ ಕೈವಿಷ. ಆ ಪದ್ಧತಿ ಅಂದರೆ ಭಸ್ಮ,
ಶೂರ್ಣ ಲಿಂಬು ಪ್ರಯೋಗದ ಮೂಲಕ ಮಾಟ ಪ್ರಯೋಗ ಮಾಡಿದ್ದಾರೆ. ನೀಚ ಶಕ್ತಿಗಳಿಂದ ಮಾಡಿಸಿದ್ದಾರೆ. ನೀಚ ಶಕ್ತಿಗಳಂದ್ರೆ ಶಾಗಿಣಿ, ಡಾಗಿಣಿ, ಕಿಂಕಿಣಿ ಮೊದಲಾದವು. ಇದನ್ನು ಸರಿಪಡಿಸ್ಲಿಕ್ಕೆ ಯಾವುದು ಮಾರ್ಗಗಳಿಲ್ವಾ? ಇದೆ. ವೈದಿಕ ವಿಧಿ ಅಂದರೆ ಸಾತ್ವಿಕ ಪದ್ಧತಿ, ತಾಂತ್ರಿಕ ಅಂದರೆ ಪೂಜಾ ಪದ್ಧತಿಯಲ್ಲಿ, ಮಾಂತ್ರಿಕ ಅಂದರೆ ಔಷಧಿ ಪದ್ಧತಿಯಲ್ಲಿ. ಇದನ್ನ ಮಣಿಮಂದ್ರ ಔಷಧ ಎನ್ನುತ್ತಾರೆ. ಎಂದ ಸಿಯಾಳದಲ್ಲಿ ಹಾಗೆ ಕಗ್ಗಿಸಬೇಕು. 3 ದಿನಗಳ ನಂತರ ಶೈವ ಪದ್ಧತಿ ಅಂದರೆ ಶಿವಗಣಗಳ ಮುಖೇನ ಅಘೋರ ಪದ್ಧತಿಯಲ್ಲಿ. ವೈಷ್ಣವ ಅಂದರೆ ವಿಷ್ಣುಗಣಗಳನ್ನು ಸುದರ್ಶನ ಹೋಮದ ಮುಖಾಂತರ. ಶಾಕ್ತೇಯ ಅಂದರೆ ದೇವಿ ಶಕ್ತಿ, ಅದನ್ನು ಭದ್ರಗಾಳಿ ಅಂದರೆ ಪ್ರತ್ಯಂಗಿರಿ ಯಾಗದ ಮುಖೇನ. ನೀವು ನಂಬುವ ದೇವರ ಆರಾಟ ಬಲಿ ನಿಮ್ಮ ಕಟ್ಟೆಗೆ ಬಂದಾಗ, ದೇವಿಯ ಬಲಿ ಉತ್ಸವ ನಡೆಯುವಾಗ ದೇವಸ್ಥಾನದ ವತಿಯಿಂದ ಅದಕ್ಕೆ ಸಂಬಂಧಪಟ್ಟವರು ಮಂಡಳದಲ್ಲಿ ಉಳಿದರೆ ಬಲಿ ಮುಖೇನ ಪ್ರಯತ್ನ ಮಾಡಬಹುದು. ಬಲಿ ಅಂದ್ರೆ ಅದೇ ಭೂತಮಾರನ ಬಲಿ ಅಂತ ಇದೆ. ಆದರೆ ನಾವು ಪ್ರತಿಕಾರದ ಬಲಿ ಮುಖೇನ ಮಾಡುವುದು. ನಿಮ್ಮ ಬಲಿ ಉತ್ಸವದ ದಿವಸ ಆ ಊರಿನಿಂದ ಹೊರಗೆ ನಮ್ಮ ಯಾಗಶಾಲೆಯಲ್ಲಿ ಇದನ್ನು ಮಾಡುವುದು. ಬದುಕಿ ಉಳಿದರೆ ದೇವರ ಪ್ರಸಾದ ಅಂತ ತಿಳಿಯಿರಿ. ನಾನು ಕೆಲವು ಆಚರಣೆಗಳನ್ನು ತಿಳಿಸ್ತೇನೆ. ಮೆಲ್ಲ 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 ಮೆಲ್ಲ. ಸ್ವಲ್ಪ ಕುಡಿ ಮಗ, ಏನಾಗಲ್ಲಮ್ಮಿ. ಬೇಡ ಬೇಡ ಅಮ್ಮ, ಬೇಡ ಅಪ್ಪ, ಪ್ಲೀಸ್ ಅಪ್ಪ. ಅಪ್ಪ ಬೇಡ, ಅಪ್ಪ ಬೇಡ, ಬೇಡ ಅಪ್ಪ, ಬೇಡ. ಬೇಡ. ಹುಷಾರಾಗ್ಬೇಕಲ್ಲ. ಮಸ್ತ್ ಉಪಕಾರ ಸರ್ ಹೇಳಿದ್ದು. ಮಲ್ಲಿಜ್ ಮಲ್ಲಿಜ್ ಮಲ್ಲಿಜ್. ಓಕೆ 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 ಓಕೆ. ನನ್ನ ಮಗಳನ್ನು ನೀವೇ ಉಳಿಸಬೇಕು ರಾಧಣ್ಣ. ನಾಡಿದ್ದು ಮಾಟ ಬಿಡಿಸುವ ದಿವಸ ದೇವಸ್ಥಾನದ ಪರವಾಗಿ ನೀವು ಬರಬೇಕು. ಆರಾಟ ದಿವಸ ಹೇಗೆ ಬರ್ಲಿಕ್ಕೆ ಆಗ್ತಾ ಹರೀಶ? ನಾನು ದೇವರು ಹೋಗುವಾಗ ಎದುರಲ್ಲಿ ಇರಬೇಕಲ್ಲ. ಸರಿ, ಅಲ್ಲಿಗೆ ನನ್ನ ಮಗನನ್ನು ವ್ಯವಸ್ಥೆ ಮಾಡ್ತೇನೆ. ದೇವರ ಮೇಲೆ ಭಾರ ಹಾಕು, ಎಲ್ಲ ಸರಿ ಆಗ್ತದೆ. ನಾ ಇದ್ದ ಮಗ ನೀನ್ ಸಿಕ್ಕಿದ ಒಳ್ಳೇದಾಯ್ತು. ನಿನ್ನ ಗ್ರಾಚಾರ ಬಿಡಿಸ್ತೇನೆ ಇವತ್ತು. ಬಾ ಬಾ ಬಾ. ಎಂತದ ಬೆಚ್ಚ ನಿಂದು? ಎಂತಾಗಿದೆ ನಿಂಗೆ? ನಿನ್ನ ನಾನು ಕೊಲೆ ಮಾಡದಿದ್ರೆ ನಾನು ನನ್ನ ಅಪ್ಪನಿಗೆ ಹುಟ್ಟಿಲ್ಲ. ಆಯ್ತಾ ಬಾರ, ಬಾರ. ಎಂತದ ನನಗೊಂದು ಮರ್ಯಾದಿಲ್ವನ?
ಏ ಹೋಗ, ಏ ಹೋಗ, ನೀನ್ ಕೂಡ ಹೋಗ ಹೋಗ. ಕಟ್ಟೆಗೂ ಇವನ ಮಗಳಿಗೆ ಮಾಡಿದ ಮಾಟಕ್ಕೂ ಎಂತ ಸಂಬಂಧ? ಇವ ಮಾತಿಗೆ ಹೊಡಿಲಿಕ್ಕೆ ಬರ್ತಾನಲ್ಲ, ನಮ್ಗೆ ಯಾರು ಕೇಳೋರಿಲ್ವಾ? ಸುಮ್ಮನೆ ಕುತ್ಕೊಂಬಾರಯ್ಯ, ಅವನು ಮುಗಿಯುವಾಗ ನಿಂದು ಶುರು ಆಯ್ತು. ಅಲ್ಲ ರಾಧಣ್ಣ, ಇಲ್ಲಿ ಕೇಳಿ, ನಾನು ಮಾಟ ಏನು ಮಾಡಲಿಲ್ಲ, ಅದು ಬಿಡಿ. ಆದರೆ ಕಟ್ಟೆ ವಿಷಯದಲ್ಲಿ ಉಂಟಲ್ಲ, ಅಜ್ಜ ಮಾಡಿ ತಪ್ಪೆ. ಒಂದೇ ಕುಟುಂಬದಲ್ಲಿ ಒಬ್ಬರಿಗೆ ಯಾರಾದರೂ ಕಟ್ಟೆ ಕೊಡ್ತಾರಾ? ಎಂತ ತಪ್ಪು? ಕುಟುಂಬದ ಹೆಸರಲ್ಲಿದ್ದರೆ ನೋಡಿಕೊಳ್ಳುವವರು ಯಾರು? ನಾಳೆ ಅದು ಪಾಳು ಬಿದ್ದಿತ್ತು, ಮತ್ತೆ ಈಗ ಹೇಗಿದೆ? ಅದು ಹೇಳಿ, ನನ್ನ ಕೈಯಲ್ಲಿ ಇದ್ದಿದ್ರೆ ಎಷ್ಟು ವಿಜೃಂಭಣೆಯಿಂದ ಮಾಡ್ತಿದ್ದೆ ನಾನು. ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲನಾ? ಏ ಸಾಕು ನಿಲ್ಲಿಸಿರಾ? ಎಷ್ಟು ಚೊರ ಮಾಡ್ತೀರಾ ನೀವು? ಒಂದು ಪರಿಹಾರ ಉಂಟು, ನೀವು ಕೇಳುವುದಾದ್ರೆ ಮಾತ್ರ. ಮತ್ತೆ ಈ ವಿಷಯಕ್ಕೆ ನಾನು ಬರುವುದಿಲ್ಲ. ಇವನಿಗೆ ಹೇಳಿ, ಮಾತಿಗೆ ಪೆಟ್ಟಿಗೆ ಬರ್ತಾನಲ್ಲ, ಊರಿಗೆ ಇವನೊಬ್ಬನೇ ಪೆಟ್ಟಿಷ್ಟು. ನೋಡ ಹರೀಶ, ನಿನ್ನ ಮಗಳ ಆರೋಗ್ಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಕಟ್ಟೆಯ 3 ಸೆನ್ಸ್ ಜಾಗವನ್ನ ದೇವಸ್ಥಾನಕ್ಕೆ ದಾನದ ರೂಪದಲ್ಲಿ ಕೊಡು. ಕಟ್ಟೆ ಸಂಪೂರ್ಣ ಹಕ್ಕು ನಿಮ್ಮ ಕುಟುಂಬದವರಿಗೆ. ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆರಾಟದ ಪೂಜೆಯನ್ನು ನೆರವೇರಿಸಿ. ಅದೇ ಮತ್ತೆ ನಂಗೂ ಅದೇ ಬೇಕಾಗಿರೋದು. ನಮಗೆ ದೇವರ ಸೇವೆ ಮಾಡಲಿಕ್ಕೆ ಸಿಕ್ಕಿದ್ರೆ ಆಯ್ತು. ನಮ್ಮ ಮನೆತನದೊಂದು ಮರ್ಯಾದೆ ಪ್ರಶ್ನೆ ಅಲ್ಲ ಅದು. ಸರಿ, ಹಾಗಾದರೆ ನನ್ನ ಮಗಳಿಗೋಸ್ಕರ ನಾನು ಏನು ಮಾಡಲಿಕ್ಕೂ ತಯಾರಿದ್ದೇನೆ. ಆದರೆ ಆ ಮಾಟದ ವಿಷಯ ಉಂಟಲ್ಲ, ಅದು ಇತ್ಯರ್ಥ ಆಗಲಿ. ನಾನು ಸಹ ಬರ್ತೇನೆ, ಆಯ್ತಾ? ಹಾಗೆ ಓಂ ಹ್ರೀಂ ಕ್ಲೀಂ ಚಾಮುಂಡೇ ವಿಚ್ಚೆ. ನೀವು ಏನಾದರೂ ನೆನೆದು ಮಂಡಲದ ಎದುರು ಕೈ ಮುಗಿಯಬೇಕು. എന്താ നീ എന്നെ പിടിക്കാൻ വന്നതാ? പട്ടുവോ? പിടിക്കാൻ പട്ടുവോ? ನಿಮ್ಮ ದೇವರ ಕಾಣಿಕದಿಂದ ನಾನು ಸೋತಿದ್ದೆ. ನನ್ನ ಕೆಲಸ ಪೂರ್ಣಗೊಳಿಸಲಾಗಲಿಲ್ಲ. ಆದರೆ ಇವತ್ತು ನೀನು ಆರೂಢದಿಂದ ನನ್ನನ್ನು ಹೊರಗೆ ತಂದು ನಿಲ್ಲಿಸಿದ್ದಿ. ಆದರೆ ಇನ್ನು ಅವಳನ್ನು ನಾನು ಕೊಲ್ಲದೆ ಬಿಡುವುದಿಲ್ಲ. ಸಾಯ್ತಾಳೆ, ರಕ್ತಕಾರಿ ಸಾಯ್ತಾಳೆ. ನೋಡ್ತೀಯಾ ನೋಡ್ತೀಯಾ ನೋಡ್ತೀಯಾ?
ಅಮ್ಮ ತುಂಬಾ ನೋವಾಗ್ತಿದೆ ಅಮ್ಮ, ಮೈ ಕೈ ಎಲ್ಲ ತುಂಬಾ ನೋವಾಗ್ತಿದೆ ಅಮ್ಮ. ಅಪ್ಪ ಅಪ್ಪ ಹೋಗುವ ಅಪ್ಪ ಬಾ ಹೋಗುವ. ಬೇಡಪ್ಪ ಬೇಡ ಅಪ್ಪ ಹೋಗುವ. ನೀವು ನಂಬಿರುವ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಕೈ ಮುಗಿಯಿರಿ. ಈ ನೀಚ ಶಕ್ತಿಯು ನನ್ನ ಕೈಗೆ ಸಿಗುತ್ತಿಲ್ಲ. ಅದು ಮತ್ತೊಮ್ಮೆ ಪ್ರವೇಶವಾಗುವಂತೆ ಪ್ರಯತ್ನ ಪಡೋಣ. ಅಮ್ಮ ದುರ್ಗಾ ಪರಮೇಶ್ವರಿ, ಈ ಮಗುವನ್ನು ಕಾಪಾಡಮ್ಮ. ನಿನಗೆ ಕೈನ್ಯಂಗಲ್ ಎಲ್ಲ ಬಿಡಿಸಿ ಕಾಟು. ಅದನ್ನು ಬಿಟ್ಟು ಪಲಾಯನವಾದಿ ಅಂತೆ ದೇವಿಯನ್ನು ಯಾಕೆ ಕರೆಯುತ್ತೀಯೋ? ಬಾ ಬಾ, ಏನಿದ್ದರೂ ಇದು ನನ್ನ ನಿನ್ನ ಮಧ್ಯೆ. ನೋಡು, ಈ ಹುಡುಗಿಯನ್ನು ನಾನು ಕೊಲ್ಲುವ ಪರಿ ನೋಡು. ಅಮ್ಮ ಅಪ್ಪ ನನ್ನನ್ನು ಬಿಟ್ಟು ಬಿಡು ತಮ್ಮ, ನನ್ನನ್ನು ಬಿಟ್ಟು ಬಿಡು. ನಾನಿನ್ನು ಈ ಹುಡುಗಿಯ ತಂಟೆಗೆ ಬರುವುದಿಲ್ಲ. ಇಲ್ಲ, ಬಿಡಿ, ಬಿಟ್ಟು ಬಿಡಿ. ನಿನ್ನನ್ನು ಮಂತ್ರಿಸಿ ಈ ಹುಡುಗಿಯ ಹಿಂದೆ ಬಿಟ್ಟವರು ಯಾರು? ಹೇಳು. ದಮ್ಮರ, ಅದನ್ನು ಮಾತ್ರ ಹೇಳಲಾರೆ. ಅವರು ಈಗ ನನ್ನ ಮಾಲೀಕರು. ನನಗೆ ರಕ್ತ ತರ್ಪಣ ಕೊಟ್ಟಿದ್ದಾರೆ. ಉಗುರಿನಿಂದ, ಕೂದಲಿನಿಂದ, ಅವಳು ಹೆಜ್ಜೆ ಇಟ್ಟ ಮಣ್ಣಿನಿಂದ ನನ್ನನ್ನು ಸಂತೃಪ್ತಪಡಿಸಿದ್ದಾರೆ. ನನ್ನನ್ನು ಬಿಟ್ಟು ಬಿಡಿ, ನಾನು ಹೋಗ್ತೇನೆ. ನಾನಿನ್ನು ಈ ಹುಡುಗಿಯ ತಂಟೆಗೆ ಬರುವುದಿಲ್ಲ. ಅಂದ್ರೆ ಆಶಾ, ಅದೇ ನಾನು ಹೇಳಿದ್ದೆ. ಈ ದುಷ್ಟ ಶಕ್ತಿ ಈಗ ನನ್ನ ವಶದಲ್ಲಿದೆ. ಸೂರ್ಯೋದಯದ ಮೊದಲು ಇದನ್ನು ನರಸಿಂಹ ಯಾಗದ ಮುಖಾಂತರ
ಶಾಂತಪಡಿಸಬೇಕಾಗಿದೆ. ಇಲ್ಲದೆ ಹೋದರೆ ನನ್ನ ಜೀವಕ್ಕೆ ಅಪಾಯ. ಈಗಾಗಲೇ ತುಂಬಾ ತಡವಾಗಿ ಬಿಟ್ಟಿದೆ. ನರಸಿಂಹಯಾಗ ಮಾಡಲು ಸಮಯ ಸಾಕಾಗುವುದಿಲ್ಲ. ಆದ್ದರಿಂದ ಇದನ್ನು ಮಾಟ ಮಾಡಿದವರಿಗೆ ತಿರುಗಿಸಿ ಬಿಟ್ಟರೆ ಯಾವುದೇ ಸಮಸ್ಯೆ ಸಂಭವಿಸುವುದಿಲ್ಲ. ಬೇಡ, ಅವಳು ನಮ್ಮ ತಂಗಿ. ಅಮ್ಮಿ 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 ಅಮ್ಮ ಹೇಳಮ್ಮ. ಶೇ, ರಾಧಣ್ಣೊಂದು ಈ ವರ್ಷ ನಮ್ಮನ್ನು ಬಿಟ್ಟು ಹೋದ್ರಲ್ಲ. ಈ ವರ್ಷ ಅದೊಂದಾಯ್ತು. ಅವರ ಮಗ ಬಂದ್ಯಾನಲ್ಲ ಈಗ. ಹೌದಾ? ಅವನಲ್ಲ ಈಗ ಆಡಳಿತ ಮುಕ್ತೇಶ್ವರ. ಮತ್ತೆ ಬೇರೆ ಯಾರಿದ್ದಾರೆ? ಅವನೇ ನೋಡ್ಕೊಳ್ಬೇಕಷ್ಟೇ. ಬಾವ, ಅಕ್ಕ ಬರ್ಲಿಲ್ವಾ? ಅವಳಿಗೇನು ಕೂಡುದಿಲ್ಲ ಇವಾಗ. ಹೌದಾ? ನಡಿಲಿಕ್ಕೆ ಆಗುದಿಲ್ಲ. ಅದಕ್ಕೆಲ್ಲ ನಾನು ರಾತ್ರಿ ಬೇಡ ಹೇಳಿದ್ದು. ಮಲಗಿದಲ್ಲೇ ಇದ್ದಾಳೆ. ಮಕ್ಕಳು ಬಿಟ್ಟು ಹೋಗಿದ್ದಾರೆ ನೋಡು, ಕಲ್ತಿದ್ದಾರೆ. ಒಬ್ಳು ಜರ್ಮನಿ ಇದ್ದಾಳೆ, ಒಬ್ಳು ಅಮೆರಿಕದಲ್ಲಿದ್ದಾಳೆ. ಎಂತ ಮಾಡ್ಲಿಕ್ಕೆ ಆಗ್ತದೆ? ಈಗ ನಮ್ಮ ಅಮ್ಮಿ ನೋಡಿ, ಅವಳೀಗ ಸರ್ಜನ್ ಅಲ್ವಾ? ಹೌದು, ಅವಳು ಅರ್ಥ ಅಲ್ಲ. ಹೌದು. ಇವಳು ಎಷ್ಟನೇ ಕ್ಲಾಸು? ಇವಳ್ದು 10th ಆಯ್ತು, ಇನ್ನು ಫಸ್ಟ್ PUC. ರಿಸಲ್ಟ್ ಬಂತ ಮಗ? ಬಂತು ದೊಡ್ಡಪ್ಪ. ಈಗಳ ಆಶಾ, ಸಾಕು ನಿನ್ನ ಬೊಂಬೈ. ಇನ್ನು ಊರಲ್ಲಿ ಸೆಟ್ಲ್ ಆಗು. ಭಾವ ತೀರಿಸಿ 2 ವರ್ಷ ಆಯ್ತಲ್ಲ, ನೀನು ಒಬ್ಳೆ ಅಂತ ಎಂತ ಮಾಡ್ತೀಯ ಅಲ್ಲಿ? ನೀನು ಹೇಳುದು ಸರಿ ಅಣ್ಣ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ, ಆದರೆ ಸಂಸ್ಕಾರ ಕಲಿಸ್ಲಿಲ್ಲ. ಮಗಳಂತೂ ಕೈ ತಪ್ಪಿ ಹೋದ್ಲು. ಮಗನಾದ್ರೂ ಇಲ್ಲಿ ಇದ್ದು ಒಳ್ಳೆ ಸಂಸ್ಕಾರ ಕಲೀಲಣ್ಣ. ನಾನು ಇಲ್ಲೇ ಸೆಟ್ಲ್ ಆಗ್ತೀನಿ. ಅದಕ್ಕೆಲ್ಲ ಟೆನ್ಷನ್ ಮಾಡಬೇಡ, ನಾನು ಅಮ್ಮಿ ಹತ್ರ ಮಾತಾಡ್ತೇನೆ. ಸರಿ ಅಣ್ಣ. ದೇವರು ಅಂದ್ರ ಮುಂದುವರಿಸಲ್ಲ? 1 ನಿಮಿಷ ಬಿಟ್ರೆ ಅಮ್ಮಿ ಬರ್ತಾಳೆ. ಅಮ್ಮಿ ಬಂದ್ಲಲ್ಲ. ಬಾ ಮಗ, ಪೂಜೆ ಮುಂದುವರಿಸಿ ಬಿಟ್ರೆ. ಮೇಲೆತ್ತ. ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಮೆಲ್ಲ ಹತ್ತಿರ, ಬೀಳ್ಬೋದು, ಜಾಗ್ರತೆ. ಗಟ್ಟಿ ಇರ್ಕೋ, ಬೀಳ್ಬೇಡ.